ಪ್ರಿಯ ಸಹೋದರ ಸಹೋದರಿಯರೇ, ಎಂದಿನಂತೆ ಇವತ್ತು ಕೂಡ ನಗುವಿನಿಂದನೇ ಶುರು ಮಾಡೋಣ. ಈಗಾಗಲೇ ನಕ್ಕಿದ್ರಿ ಅನೇಕ ಜೋಕ್ಸನ್ನು ಕೇಳಿ. ಈಗ ನಾನು ಹೇಳೋ ಜೋಕು ನನಗೆ ಪರ್ಸನಲ್ಲಾಗಿ ಇದನ್ನ ಹೇಳಬೇಕೋ ಇದು ಭಾಳ ದಿವಸ ಯೋಚನೆ ಮಾಡಿದೆ. ಹೇಳ್ಬೋದು ಥಿಯಾಸಫಿನಲ್ಲಿ ಅಂತ ಅನ್ನಿಸ್ತು ನನಗೆ. ಹೇಳ್ತಾಯಿದ್ದೀನಿ. ಬೆಂಗಳೂರಿಗೆ ಹೋಗಿದ್ದೀನಿ ಹೊಸದಾಗಿ. 24 ವರ್ಷ ಇರ್ಬೋದು ನನಗಾಗ. ಮದುವೆ ಆಗಿಬಿಟ್ಟಿದ್ದೀನಿ ಹೊಸದಾಗಿ. ಹೆಂಡ್ತಿನ ಕರ್ಕೊಂಡು ಬೆಂಗಳೂರಿಗೆ ಹೋಗಿದ್ದೀನಿ. ಅಲ್ಲಿ ನೀವೆಲ್ಲ ಸಿನಿಮಾದಲ್ಲಿ ನೋಡಿದ್ದೀರಿ, ಅಶೋಕ ಹೋಟ್ಲ್ ಅಂದರೆ 5 ಸ್ಟಾರ್ ಹೋಟ್ಲ್. ಬೆಂಗಳೂರಿಗೆ ದೊಡ್ಡ ಹೋಟ್ಲ್ ಅವತ್ತಿನ ಕಾಲಕ್ಕೆ. ನನಗೆ ಹೆಂಡ್ತಿ ಕರ್ಕೊಂಡು ಏನಾರು ಕಾಫಿನೋ ಏನಾರು ಕೊಡ್ಸೋಣ ಅಂತ. ದುಡ್ಡು ಅಷ್ಟೇನಿಲ್ಲ, 5 ರೂಪಾಯಿಗೆ ಒಂದು ಕಾಫಿ ಆ ಕಾಲಕ್ಕೆ. ನಡಿ ಹೋಗೋಣ ಅಂತ ಹೇಳಿದೆ. ಹೋಗಿ ಅವನು ಮೆನು ಕೊಡ್ತಾನೆ. ಇದು ಉಪ್ಪಿಟ್ಟು, ಇಷ್ಟು ದುಡ್ಡು, ಇದು ಎಲ್ಲ ನೋಡಿದೆ. ಎಲ್ಲ ನೋಡಿ ನನಗೆ ಆಗ ಅಂಥದ್ದನ್ನು ಒಂದು ಐಸ್ ಕ್ರೀಮ್ ಕೊಡ್ರಿ ಸಾಕು, ಇಬ್ಬರಿಗೂ ಸೇರಿಸಿ ಒಂದು ಐಸ್ ಕ್ರೀಮ್ ಕೊಡ್ರಿ. ಸರಿ, ಅವನು ಎಷ್ಟೋ ದುಡ್ಡು ಬರೆದು ಆವತ್ತಿನ ಕಾಲಕ್ಕೆ ಯಜಮಾನಿ ನೋಡಿದ್ರು. ನೋಡಿ, ಇದೇನು ರೀ ಬಿಲ್ ಇಷ್ಟೊಂದು ಕೊಟ್ಟಿದ್ದಾನೆ ಅಂತಂದು. ಏ ದಡ್ಡಿ, ಇಲ್ಲಿ ಕುಂತೆದ್ರೆ ಇಷ್ಟೋ, ಮಲಗಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ನಡಿ ಬೇಗ ಅಂತ. ಅದು ಒಂದು ತಮಾಷೆ ಆಗಿ ಇವತ್ತು ಕೂಡ ನಮ್ಮ ಜೀವನದಲ್ಲಿ ಒಂದು ಸವಿ ನೆನಪಾಗಿ ಉಳ್ಕೊಂಡಿದೆ. ನಾನಿವತ್ತು ಒಂದು ಹಾಡಿನಿಂದ ಈ ಗಾದೆಗಳ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಇದು ಚೆನ್ನವೀರ ಕಣ್ವಿ ಅಂತ ನಮಗೆಲ್ಲ ತುಂಬ ಫೇಮಸ್ ಕನ್ನಡ ಪೊಯೆಟ್ ಅಂತಂದರೆ ಚೆನ್ನವೀರ ಕಣ್ವಿಯವರು. ಬಹಳ ಮೃದು ಜೀವಿ ಅವರು. ಅವರು ಮಾತು ಹೆಂಗಿರಬೇಕು ನಮ್ಮದು ಅನ್ನೋದ್ರ ಬಗ್ಗೆ ಒಂದು ಕವನ ಬರೆದಿದ್ದಾರೆ. ಮಾತು ಅಂತಲೇ ಅದಕ್ಕೆ. ನಾವು ಆಡೋ ಮಾತು ಹೀಗಿರಬೇಕಂತೆ. ಮುಂಜಾವದಲ್ಲಿ ಹಸಿರು ಹುಲ್ಲು ಮಖಮಲ್ಲಿನಲಿ ಪಾರಿಜಾತದ ಹೂವು ಸುರಿಸಿದಂತೆ ಮುಟ್ಟಿದರೆ ಮಾಸುತಿಗ ಮಂಜುಹನಿ ಮುತ್ತಿನಲಿ ಸೃಷ್ಟಿ ಸಂಪೂರ್ಣತೆಯ ಬಿಂಬಿಪಂತೆ ಮುಂಜಾವದಲ್ಲಿ ಹಸಿರು ಹುಲ್ಲು ಮಖಮಲ್ಲಿನಲಿ ಪಾರಿಜಾತದ ಹೂವು ಸುರಿಸಿದಂತೆ ಮುಟ್ಟಿದರೆ ಮಾಸುತಿಗ ಮಂಜುಹನಿ ಮುತ್ತಿನಲಿ ಸೃಷ್ಟಿ ಸಂಪೂರ್ಣತೆಯ ಬಿಂಬಿಪಂತೆ. ಮೆಲ್ಲೆದೆ ಅಂದರೆ ಹೆಣ್ಮಕ್ಳು ಹೃದಯ ಅಂತ. ಮೆಲ್ಲೆದೆಯ ಸವಿ ಒಲುಮೆ ಕರಗಿ ಕಂಬನಿಯಾಗಿ, ಮೆಲ್ಲೆದೆಯ ಸವಿಯೊಲುಮೆ ಕರಗಿ ಕಂಬನಿಯಾಗಿ, ಹೆಣ್ಣ ಕಣ್ಣಂಚಿನಲಿ ತುಳುಕುವಂತೆ ಸುಳಿಗಾಳಿಯೊಂದಿನಿತು ಸೂಸಿ ಬಂದರು ಸಾಕು, ಮರವನಪ್ಪಿದ ಬಳ್ಳಿ ಬಳುಕುವಂತೆ. ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ನಾವು ಆಡುವ ಮಾತು ಹೀಗಿರಲಿ ಗೆಳೆಯ. ಮೃದುವಚನ ಮೂಲೋಕ ಗೆಲ್ಲುವುದು ತಿಳಿಯ, ಮೃದುವಚನ
ಮೂಲೋಕ ಗೆಲ್ಲುವುದು ತಿಳಿಯಂ. ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ, ಮೂರು ಗಳಿಗೆಯ ಬಾಳು ಮಘಮಗಿಸುತ್ತಿರಲಿ. ಈ ಮೂರು ಗಳಿಗೆಯ ಬಾಳು ಮಘಮಗಿಸುತ್ತಿರಲಿ. ಮುಂಜಾವದಲ್ಲಿ ಹಸಿರು ಹುಲ್ಲು ಮಲ್ಲಿನಲಿ. ಹೀಗೆ ನಾವು ಆಡುವ ಮಾತು ನೋಡಿ. ಅವರು ಆ ಕವಿಯ ಮನಸ್ಸು ಬೆಳಗಿನ ಜಾವದಲ್ಲಿ ನೀವೆಲ್ಲ ನೋಡಿದ್ದೀರಿ. ಆ ಹುಲ್ಲುಗಳನ್ನು, ಹಸಿರು ಹುಲ್ಲು ನೋಡಿದ್ರೆ ಅದರ ಮಖಮಲ್ಲಿನಲ್ಲಿ ನೀರಿನ ಹನಿ ಇರುತ್ತೆ. ಅದರಲ್ಲಿ ಇಡೀ ಸೃಷ್ಟಿ ಸಂಪೂರ್ಣತೆಯನ್ನು ಬಿಂಬಿಸುತ್ತೆ ಅಂತ ಹೇಳ್ತಾರೆ. ಹಂಗಿರಬೇಕು ನೀವು ಮಾತಾಡಿದ್ರೆ ಆ ಹನಿ ಹೆಂಗಿರುತ್ತೋ ಅದೇ ರೀತಿ ಹೆಣ್ಣ ಕಣ್ಣಂಚು, ಅದೂ ಹನಿನೇ. ಹೆಣ್ಣ ಕಣ್ಣಂಚಿನಲ್ಲಿ ಸಂತೋಷವಾಗಿರುವಂತಹ ಹೃದಯ, ಹೆಣ್ಣಿನ ಹೃದಯ ಸಂತೋಷಪಟ್ಟು ಕಣ್ಣಿನ ಅಂಚಲ್ಲಿ ದುಃಖದ ಕಣ್ಣೀರು ಬೇರೆ ಇಲಾಸ್ ಬರುತ್ತೆ, ಸಂತೋಷದ ಕಣ್ಣೀರು ಈ ಕಡೆ ಬರುತ್ತೆ. ಅಲ್ಲಿ ಇನ್ನೇನು ಬಿದ್ದೋಗುತ್ತೆ ಆ ಥರ ಮಾತಿರ್ಬೇಕಂತೆ ನಮ್ಮ ಜೀವನದಲ್ಲಿ. ಆ ರೀತಿಯ ಮಾತಾಡಯ್ಯ, ನೀನು ಬದುಕದೇ ಸ್ವಲ್ಪ ಗಳಿಗೆ ಕಾಲ, ಅದರಿಂದ ಒಳ್ಳೆಯ ಮಾತನ್ನು ನಿನ್ನ ಜೀವನದಲ್ಲಿ ಆಡು ಅಂತ ಹೇಳ್ತಾರೆ. ಆ ಮಾತಿನಿಂದ ಈಗ ನಾನು ಪದವಿ ಓದಬೇಕಾದ್ರೆ, BSc ಓದಬೇಕಾದ್ರೆ ಹ್ಯಾಮ್ಲೆಟ್ ಅನ್ನೋದು ಒಂದು ಡ್ರಾಮಾ. ಅದರಲ್ಲಿ ಒಂದು ವಾಕ್ಯ, ಒಂದು ತಂದೆ ಮಗನಿಗೆ ಅಡ್ವೈಸ್ ಮಾಡ್ತಾನೆ. ಅಂದರೆ ಬೇರೆ ಊರಿಗೆ ಓದಕ್ಕೆ ಹೋಗ್ತಾನೆ ಮಗ. ಪೊಲೋನಿಯಸ್ ಅಡ್ವೈಸ್ ಟು ಇಸ್ ಸನ್ ಅಂತ. ಅದು ಪೊಲೋನಿಯಸ್ ಅನ್ನೋದು ಒಂದು ಕ್ಯಾರೆಕ್ಟರ್, ಗಟ್ಟಿ ಕ್ಯಾರೆಕ್ಟರು. ಅವನಿಗೆ ಬುದ್ಧಿ ಹೇಳ್ತಾನೆ ಅವನು, ಮಗು ನೀನು ಬೇರೆ ಊರಿಗೆ ಓದಕ್ಕೆ ಹೋಗ್ತೀಯಾ, ಹುಷಾರಾಗಿರಬೇಕು. ನಾನೇನು ಹೆಚ್ಚು ಹೇಳಲ್ಲಪ್ಪ, ಇಷ್ಟೇ ಹೇಳೋದು. ನೈದರ್ ಎ ಬಾರೋಯರ್ ನಾರ್ ಎ ಲೆಂಡರ್ ಬಿ ದೈ ಕಾಸ್ಟ್ಲಿ ಬಟ್ ದೈ ಪರ್ಸ್ ಕ್ಯಾನ್ ಬೈ ಅಂತ ಹೇಳ್ತಾರೆ. ಮಗು, ನೈದರ್ ಎ ಲೆಂಡರ್, ನೀನು ಸಾಲ ಕೊಡೋನು ಆಗಬೇಡ. ನಾರ್ ಎ ಬಾರೋಯರ್ ನೀನು ಸಾಲ ತಗೊಳ್ಳೋನು ಆಗಬೇಡ, ಸಾಲ ಕೊಡಬೇಡ, ಸಾಲ ತಗೊಳ್ಳೋನು ಆಗಬೇಡ. ಜೋರಾಗಿರೋ. ಬಿ ದೈ ಕಾಸ್ಟ್ಲಿ ಬಟ್ ದೈ ಪರ್ಸ್ ಕ್ಯಾನ್ ಬೈ. ನಿನ್ನ ಹಣದ ಚೀಲ ಎಷ್ಟು ಕೊಳ್ಳೋಕ್ಕೆ ಶಕ್ತಿ ಇದೆಯೋ ಅಷ್ಟನ್ನು ಮಾತ್ರ ನೀನು ಕಾಸ್ಟ್ಲಿ ಆಗಿರೋ, ಅದರ ಆಚೆಗೆ ಹೋಗಬೇಡ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನುವಂಥ ನಮ್ಮ ಕನ್ನಡ ಗಾದೆಗೆ ಸರಿ ಸಮಾನವಾದಂಥ ಒಂದು ಇಂಗ್ಲೀಷ್ ಪದ. 50 ವರ್ಷ ಆಗಿರ್ಬೋದು ನಾನು ಅದನ್ನು, ಆ ಮಾತನ್ನು ಕೇಳಿ, ಅಥವಾ ಇನ್ನೂ ಜಾಸ್ತಿನೇ ಆಗಿರ್ಬೋದು. ಇದನ್ನು ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದೀನಿ. ಇದರ ಅರ್ಥ ಬೇರೆಯವ್ರ ಸಾಲ ತಗೋಬೇಡಿ ಅಂತ ಅಲ್ಲ, ನಾನು ಫಾಲೋ ಮಾಡ್ತಾಯಿದ್ದೀನಿ ಅಂತ ಅಷ್ಟೇ ಹೇಳಿದ್ದು. ಅವರವರ ಕಷ್ಟ ಸುಖಗಳು ಇರುತ್ತೆ, ಲೋನ್ ತಗೋಬೇಕು, ಲೋನ್ ತೀರಿಸ್ಬೇಕು, ಅದೆಲ್ಲ ಇರೋದೆ. ಆದರೆ ನಾನು ಈ ವಾಕ್ಯವನ್ನು ನನಗೆ ಏನೋ ಒಂದು ವರಪ್ರಸಾದ ಆದಂಗಾಯಿತು. ಐ ಆಮ್ ನೈದರ್ ಎ ಬಾರೋಯರ್ ನಾರ್ ಎ ಲೆಂಡರ್. ಸಾಲ ಕೊಟ್ಟೂ ಇಲ್ಲ, ಸಾಲ ತಗೊಂಡು ಇಲ್ಲ. ಇಷ್ಟು ವರ್ಷಗಳ ಜೀವನ ನಡೆದಿದೆ, ಏನೂ ತೊಂದರೆ ಆಗಿ ಇಲ್ಲ. ಇದು ಒಂದು ಗಾದೆಗಳು ನಮಗೆ ಏನು ಮಾಡ್ಬೋದು ಅನ್ನೋವಂಥದ್ದಕ್ಕೆ ಆ ಶೇಕ್ಸ್ಪಿಯರ್ನ ಒಂದು ವಾಕ್ಯವನ್ನು ಇಷ್ಟು ಪ್ರಭಾವವನ್ನು ನನಗೆ ಬೀರ್ತದು. ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಈಗ ನಾನು ಗಾದೆಗಳನ್ನು ಪಟ್ಟಿ ಮಾಡಿದ್ದೀನಿ. ಕೆಲವು ಗಾದೆಗಳನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನೋಡೋಕ್ಕೆ ಹೇಳ್ತೇನೆ. ನುಡಿದಂತೆ ನಡೆ, ಇದು ಇಷ್ಟು ಚಿಕ್ಕದು ನೋಡಿ. ಗಾದೆಗಳು ಏನು ಅದರ ವಿಶೇಷತೆ ಅಂದರೆ, ಶಾರ್ಟ್ ಫಾರಮ್ ಇರುತ್ತೆ, ಒಂದು ಲೈನ್ ಇರುತ್ತೆ, ಒಂದು ವಾಕ್ಯ ಇರುತ್ತೆ ಅಷ್ಟೇ. ಆದರೆ ಅದರಲ್ಲಿ ಅಪಾರವಾದಂಥ ಅರ್ಥ. ಅಂದರೆ ಕರಿಯು ಕನ್ನಡಿಯೊಳಗೆ ಅಡಗಿದಂತಯ್ಯ ಅಂತ ಶರಣರ ಮಾತಿನಲ್ಲಿ ಹೇಳೋದಾದರೆ, ಒಂದು ದೊಡ್ಡ ಆನೆ ಇರುತ್ತೆ, ಅದನ್ನು ನಾವು ನಿಲ್ಸೋಕ್ಕಾಗಲ್ಲ. ಒಂದು ಕನ್ನಡಿ ಹಿಡಿದ್ರೆ ಅದರೊಳಗೆ ಸೆರೆ ಹಿಡಿದು ಬಿಡುತ್ತೆ. ಅದು ಕರಿಯು ಕನ್ನಡಿಯೊಳಗೆ ಅಡಗಿದಂತಯ್ಯ. ದೊಡ್ಡ ವಿಷಯವನ್ನು ಚಿಕ್ಕದಾಗಿ ಒಂದು ಕನ್ನಡಿನಲ್ಲಿ ನಾವು ಹಿಡಿದಿಡ್ಬೋದು. ಹಾಗೆ ಈ ಗಾದೆ ಅನ್ನುವಂಥದ್ರಲ್ಲಿ ನೈತಿಕ ಇದಕ್ಕೆ ನಮಗೆ ಜೀವನಕ್ಕೆ ಮಾರ್ಗ ಆಗುತ್ತೆ.
ನೈತಿಕ ಮೌಲ್ಯಗಳಿರುತ್ತೆ, ಅಪಾರವಾದಂಥ ತಿಳುವಳಿಕೆ ಇರುತ್ತೆ, ಸಂಸ್ಕಾರ ಇರುತ್ತೆ, ಸಂಸ್ಕೃತಿ ಇರುತ್ತೆ. ಈ ಚಿಕ್ಕ ಮಾತುಗಳು ನುಡಿದಂತೆ ನಡೆ. ನೋಡಿ, ಅದಕ್ಕೆ ಇನ್ನೊಂದು ಮಾತನ್ನು ಅದನ್ನು ಸೇರಿಸೋಣ. ಅವೆರಡನ್ನು ಸೇರಿಸಿ ನುಡಿದಂತೆ ನಡೆ ಅನ್ನೋವಂಥದ್ದು ಮಾತಿಗೆ ಒಬ್ಬ ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿ ಆಗಬೇಕಾದ್ರೆ 3 ಹಂತದಲ್ಲಿ ನಾವು ಸರಿ ಮಾಡ್ಕೋಬೇಕಾಗುತ್ತೆ. ಒಂದು, ಆಲೋಚನೆಯನ್ನೇ ಸರಿಯಾಗಿ ಮಾಡಬೇಕು ಅಂತ. ಅದನ್ನೇ ಬುದ್ಧ ಹೇಳೋದು. ಮಿಡ್ಲ್ ಪಾತ್ನಲ್ಲಿ ಏನು ಹೇಳ್ತಾರೆ, ನೀನು ಯೋಚನೆ ಮಾಡೋದನ್ನು ಸರಿಯಾಗಿ ಮಾಡು. ಮೊದಲು ನಮ್ಮೆಲ್ಲ ಕನ್ಫ್ಯೂಷನ್ಸ್, ನಮ್ಮ ಜೀವನದ ಕಷ್ಟಗಳಿಗೆಲ್ಲ ಕೂತ್ಕೊಂಡು ಒಂದು ಗಂಟೆ ಯೋಚನೆ ಮಾಡಿ, ನಿಮಗೆ ಗೊತ್ತಾಗುತ್ತೆ ನಮ್ಮ ಆಲೋಚನೆಯಲ್ಲಿ ಎಲ್ಲೋ ವ್ಯತ್ಯಾಸವಾಗಿದೆ, ನಮ್ಮ ಆಲೋಚನೆಯೇ ನಮ್ಮ ನಡವಳಿಕೆಗಳಾಗಿದೆ, ನಮ್ಮ ಮಾತಾಗಿದೆ ಅಂತ ನಿಮಗೆ ಆವಾಗ ಗೊತ್ತಾಗುತ್ತೆ. ನೀವೇನು ಒಬ್ಬರಿಗೆ ಹೇಳಿರ್ತೀರೋ ಕೆಟ್ಟ ಮಾತನ್ನು, ಇನ್ನು 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು, ಅದೇ ವಾಪಸ್ ಬಂದಿರುತ್ತೆ ನಿಮಗೆ. ಇದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ, ಅನುಭವಿಸಿದ್ದೀನಿ. ಅದರಿಂದ ನೀವು ಇವತ್ತು ಏನು ಮಾತಾಡ್ತೀನಿ, ನಾನು ಜೋರಾಗಿ ಹೇಳಿಬಿಟ್ಟೆ, ನಾನಂತೂ ತಿವ್ದು ಹೇಳಿದೆ ಅಂತ ಹೇಳ್ತೀವಿ ನಾವು. ಆದರೆ ತಿವಿಸ್ಕೊಳ್ಳೋಕ್ಕೆ ಒಂದು ದಿವಸ ರೆಡಿ ಇರಿ ನೀವು. ನಿಮ್ಮ ಮುಪ್ಪಿನಲ್ಲಿ ತಿವಿಯುತ್ತೆ, ಅದು ವಾಪಸ್ ಬರುತ್ತೆ ನಿಮಗೆ. ನಮ್ಮ ಮಾತು, ನಾವೇನು ಹಾಡಿದ್ದೀವೋ, ಏನು ಆಲೋಚನೆ ನಮ್ಮ ತಲೆಯಲ್ಲಿ ಬಂದಿದೆಯೋ ಇನ್ನೊಬ್ಬರ ತಲೆಯಲ್ಲಿ ಬರುತ್ತೆ, ಅದು ನಮಗೆ ವಾಪಸ್ ಆಗುತ್ತೆ ಅನ್ನೋಂಥದ್ದು. ಅದರಿಂದ ನೀವು ಜೀವನದಲ್ಲಿ ಶ್ರೇಷ್ಠತೆಯನ್ನು ಗಳಿಸಬೇಕು ಅಂತ ಹೇಳಿದ್ರೆ ನಮ್ಮ ಆಲೋಚನೆ ಸರಿ ಇರಬೇಕು. ಸೊ ಆ್ಯಸ್ ಯು ಥಿಂಕ್ ಸೊ ಯು ಆರ್. ನಾವು ಹೇಗಿರಲಿಕ್ಕೆ ಸಾಧ್ಯ ಇದೆ ಅಂದರೆ, ಹೇಗೆ ಯೋಚನೆ ಮಾಡ್ತೀವೋ ಆಗ ಮಾತ್ರ ಇರಲಿಕ್ಕೆ ಸಾಧ್ಯ ಆಗಿರುತ್ತೆ. ಯು ಕೆನಾಟ್ ಬಿ ಡಿಫರೆಂಟ್ ಫ್ರಮ್ ಯುವರ್ ಥಾಟ್ಸ್. ನಿಮ್ಮ ಆಲೋಚನೆಗಳಿಗಿಂತೂ ನಿಮ್ಮ ಜೀವನ ಭಿನ್ನವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಹೇಗೆ ಯೋಚಿಸ್ತೀವೋ ಹಾಗೇ ನಮ್ಮ ಜೀವನದಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನುಡಿದಂತೆ ನಡೆ ಅನ್ನೋದಕ್ಕೆ ಏನನ್ನು ಆಲೋಚನೆ ಮಾಡ್ತೀವೋ ಅದನ್ನೇ ನುಡಿತೀವಿ. ನುಡಿದಂತೆ ನಡೆ ಅಂದರೆ ಲೀವ್ ದಿ ಟ್ರುತ್ ಅಂತಂದರೆ ಸತ್ಯವನ್ನೇ ಜೀವನ ಮಾಡಿ. ತರ್ಕಾತೀತವಾಗಿರೋಂಥ ಜಗತ್ತಿನಲ್ಲಿ ಲಾಜಿಕ್ಕಿಗೆ ಒಳಪಡಿಸೋದೆ, ಇನ್ನೇನು ಚರ್ಚೆ ಮಾಡೋಕ್ಕೆ ಆಗಲ್ಲ ಅಂತ ಹೇಳೋದು ಅಂದರೆ ಸತ್ಯ ಮಾತ್ರ. ಅದಕ್ಕೆ ಗಾಂಧೀಜಿಗೆ ಯಾರೋ ಕೇಳ್ತಾರೆ, ಗಾಂಧೀಜಿ ನೀವು ಹೆಂಗೆ ಇರೋಕ್ಕಾಗುತ್ತೆ ಇಷ್ಟು ಕಷ್ಟಪಟ್ಟು, ಸತ್ಯನೇ ಹೇಳ್ತೀರಲ್ಲ ಯಾವಾಗಲೂ ಅಂತ ಹೇಳಿದ್ರು. ಹೌದಪ್ಪ, ಸುಳ್ಳು ಹೇಳಿ ನನಗೆ ಅದು ನೆನಪಿಟ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ಬರೀ ಸತ್ಯನೇ ಹೇಳ್ತೀನಿ ಅಂತ ಹೇಳ್ತಾರೆ ಗಾಂಧಿ. ಸುಳ್ಳು ಹೇಳಿದ್ರೆ ಸರಮಾಲೆ ಕಟ್ಕೋಬೇಕು. ಅವತ್ತು ಅವ್ರಿಗೆ ಹಿಂಗೆ ಹೇಳಿದ್ದೀನಿ, ಅದರಿಂದ ಮುಂದಿನವ್ರಿಗೆ ಏನಾರು ಕೇಳಿದರೆ ಹಿಂಗೆ ಹೇಳಬೇಕು ಅಂತ ಎಲ್ಲ ಯೋಚನೆ ಮಾಡಬೇಕು. ಯಾರು ಸತ್ಯವನ್ನು ಪ್ರತಿ ಮಾಡ್ತಾರೋ ಅವರೇನೂ ನೆನಪಿಟ್ಕೋಬೇಕಾಗಿಲ್ಲ. ಯಾಕೆಂದರೆ ದೇ ಲೀವ್ ದಿ ಮೂಮೆಂಟ್. ಆ ಕ್ಷಣವನ್ನು ಅವರು ಬದುಕ್ತಾರೆ. ಅದರಿಂದ ಜೀವನ ಅಂದರೆ ಅರ್ಥ ಕ್ಷಣಕ್ಕೂ. ಈಗ ನಾವು ಇಲ್ಲಿದ್ದೀವಿ. ಯಾರು ಈ ಕ್ಷಣವನ್ನು, ಥಿಯಾಸಫಿಯನ್ನು, ನಾನು ಸತ್ಸಂಗದಲ್ಲಿದ್ದೇನೆ, ಸತ್ಸಂಗವನ್ನು ಪರಿಪೂರ್ಣವಾಗಿ ಅನುಭವಿಸ್ತೇನೆ, ಅದರಲ್ಲಿ ಸಂಪೂರ್ಣವಾಗಿ ನನ್ನ ಮೈಮನಗಳನ್ನು ತೊಡಗಿಸ್ಕೊಳ್ತೀನಿ ಅನ್ನುವಂಥ ಶಕ್ತಿ ಯಾರಿಗಿದೆಯೋ ಅವರು ಥಿಯಾಸಫಿಸ್ಟ್ ಆಗೋಕ್ಕೆ ಸಾಧ್ಯ ಇದೆ. ಉಳಿದಿರೋರೆಲ್ಲ ಇದ್ದೀವಿ ಅಷ್ಟೇ, ಒಳ್ಳೆಯದನ್ನು ಕೇಳ್ತೀವಿ, ಆದರೆ ನಮ್ಮ ಆಲೋಚನೆಯಲ್ಲಿ ಒಳ್ಳೆಯದಿಲ್ಲ, ನಮ್ಮ ನಡವಳಿಕೆಯಲ್ಲಿ ಒಳ್ಳೆಯದಿಲ್ಲ. ಅದರಿಂದ ಆತ್ಮೀಯ ಬಂಧುಗಳೇ, ನಮಗೆ ಒಳ್ಳೆಯದಾಗಬೇಕು, ಒಳ್ಳೆಯ ಜೀವನವನ್ನು ಕಟ್ಕೋಬೇಕು ಅಂತಂದರೆ ನುಡಿದಂತೆ ನಡೆ. ಅಂದರೆ ನಾವು ಆಡೋ ಮಾತು, ನಮ್ಮ ಆಲೋಚನೆ, ನಮ್ಮ ಕರ್ತವ್ಯ ಎಲ್ಲವೂ ಒಂದೇ ಆಗಿದ್ದಾಗ ಅದು ನಮಗೆ ಶ್ರೇಷ್ಠತೆಯನ್ನು ತಂದುಕೊಡುತ್ತೆ. ಇನ್ನೊಂದು, ಮನಸ್ಸಿದ್ದರೆ ಮಾರ್ಗ ಅಂತ, ಒಂದು ವಿಷಯ. ಮನಸ್ಸಿದ್ದರೆ ಮಾರ್ಗ, ವೇರ್ ದೇರ್ ಇಸ್ ಎ ಮೈಂಡ್. ಸೊ ಅದು ದಾರಿನ ತೋರಿಸುತ್ತೆ ಅನ್ನೋವಂಥದ್ದು. ನೋಡಿ, ಇದನ್ನು ಯೋಚನೆ ಮಾಡಿ ಒಂದುಗಳಿಗೆ. ನಮಗೆ ಥಿಯಾಸಫಿನ ಸರಳವಾಗಿ ಹೇಳುವಂಥದ್ದಾದರೆ ಈ ಥರ ಹೇಳ್ಬೋದು. ನಮಗೆ ಒಂದು ಶರೀರ ಇದೆ, ಒಂದು ಮನಸ್ಸಿದೆ, ಅದು ಸೂಕ್ಷ್ಮ ರೂಪದಲ್ಲಿದೆ, ಕಾಣಿಸಲ್ಲ. ಅದಕ್ಕಿಂತಲೂ ಸೂಕ್ಷ್ಮವಾಗಿ ಚೇತನ ಸ್ವರೂಪಿ ಆಗಿದೆ.
ಇದು ಹೆಂಗೆ ನಮಗೆ, ನಾನು ಈ ಆಲೋಚನೆಯನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಈಗಾಗಲೇ. ಇದು ನನ್ನ ಮೈಯಲ್ಲೇ ಇದೆ, ನನ್ನ ವಾಚು. ಇದು ನನ್ನ ವಾಚು ಅಂದರೆ ನಾನೇ ಬೇರೆ, ವಾಚೇ ಬೇರೆ. ಇದು ನನ್ನ ವಾಚು, ಇದು ನನ್ನ ಕಾರು, ನಾನೇ ಬೇರೆ, ಕಾರೇ ಬೇರೆ. ಇದು ನನ್ನ ಮನೆ, ನಾನೇ ಬೇರೆ, ಕಾರೇ ಬೇರೆ. ಇದು ನನ್ನ ಶರೀರ ಅಂದ್ಬಿಡುತ್ತೆ. ಇದನ್ನು ಯೋಚನೆ ಮಾಡಿ ನೀವು, ನಿಮಗೆ ಆಗ ಮಾತ್ರ ಗೊತ್ತಾಗುತ್ತೆ ನಾನು ಅನ್ನೋರು ಯಾರೋ ಬೇರೆಯವರು ನಮ್ಮ ಶರೀರದಲ್ಲಿ ಕೂತ್ಕೊಂಡಿದ್ದಾರೆ. ಈ ಶರೀರ ಸಾಕ್ಷಿ ರೂಪದಲ್ಲಿ ನಾವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಅದು ಸಾಧ್ಯವಾಗಿದ್ದ ದಿವಸ ನಾವು ನಿಜವಾದ ಥಿಯಾಸಫಿಸ್ಟ್ ಆಗಲಿಕ್ಕೆ ಸಾಧ್ಯ ಇದೆ. ಅದು ಸಾಧ್ಯ ಆಗದೇ ಇದ್ದರೆ ಸಂಸಾರಿಗಳಾಗಿ ಇಲ್ಲಿ ಕೊನೆ ಆಗ್ತೀವಿ ಅಷ್ಟೇ. ದಿಸ್ ಈಸ್ ಮೈ ಕಾರ್ ಅಂತ ಹೇಗೋ ನನ್ನ ಶರೀರ ಕಣ್ರಿ, ನನಗೆ ನೋಡಿ ಹೆಂಗೆ ಹೊಡೆದಿದ್ದಾನೆ, ನನ್ನ ಕೈ ಹಿಂಗಾಗಿದೆ, ನನ್ನ ಕಾಲು ಮುರಿದಿದ್ದಾನೆ. ಆಮೇಲೆ ಇನ್ನೂ ಕೇಳ್ತಾರೆ, ನನ್ನ ಮನಸ್ಸಿಗೆ ಘಾಸಿ ಆಗೋಯ್ತು, ಮನಸ್ಸಿಗೆ ತುಂಬ ನೋವಾಯ್ತು ಅವನ ಮಾತು ಕೇಳಿ ಅಂತ ಹೇಳಿ. ಯಾರ್ದಪ್ಪ ಮನಸ್ಸು? ನೀನೇ ಬೇರೆ, ನಿನ್ನ ಮನಸ್ಸೇ ಬೇರೆ, ನೀನೇ ಬೇರೆ, ನಿನ್ನ ಶರೀರ ಬೇರೆ. ಈ ಅರ್ಥವನ್ನು ಇನ್ನೂ ನೀವು ಯೋಚನೆ ಮಾಡಿದ್ರೆ ಆಗ ನಾನು ಅನ್ನೋದಕ್ಕೆ ನೀವು ತಲುಪ್ತೀರಿ. ಆ ನಾನು ಮಾತ್ರ ಯಾರು ಇರಬಲ್ಲರೋ, ಯಾವ ಕಾಲಕ್ಕೆ ಇರಬಲ್ಲರೋ, ಶರೀರ ಬಿದ್ದೋದ್ರೂ ಇರಬಲ್ಲರೋ, ಅದೇ ನಾನು. ಅದನ್ನೇ ನಾವು ಚೇತನ, ಆತ್ಮ, ಜೀವಾತ್ಮ ಇದೆಲ್ಲ ಕರಿತೀವಿ. ಇದು ಮನಸ್ಸಿದ್ದರೆ ಮಾರ್ಗ ಅಂದರೆ ಅದು ಎಷ್ಟು ಆಟ ಆಡಿಸ್ತಾ ಇದೆ ಅಂತಂದರೆ, ಅವ್ರದ್ದೊಂದು ಕತೆ, ನಿಮ್ಮದೊಂದು ಕತೆ, ಇನ್ನೊಬ್ರ ಕತೆ, ನಮ್ಮದು 100 ಪಿಕ್ಚರ್ ತೆಗೆಯೋದಲ್ಲ, ಅದಕ್ಕಿಂತ ಜೋರಾಗಿ ನಡೆದಿದೆ. ನಮ್ಮ ಮನೆಯ ವಿಷಯ ನಾವೆಲ್ಲ ಮಾತಾಡೋಕ್ಕಿದ್ವು ಅಂದರೆ ಬಿಟ್ಬಿಟ್ರೆ ಸಾಕು, ನಮಗೆ ಅಷ್ಟು ಕತೆ ಹೇಳ್ತೀವಿ. ಅವರೇನು ಬರೆಯೋದಿದೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಿನ್ನ ಜೀವನವೇ ಒಂದು ಕತೆ ಕಣಯ್ಯ, ಅದು ಪವಿತ್ರ ಮಾಡಬಲ್ಲೆ ಅಷ್ಟೇಳು. ನೀನು ಇನ್ಯಾಕೆ ದಾರಿ ಹುಡುಕೊಂಡು ಹೋಗ್ತೀಯ? ನೀನೇ ನೀನೇ ಮಾರ್ಗದರ್ಶಿ, ನೀನೇ ಹೋಗು, ನಿನ್ನ ಪಥವನ್ನು ಹಿಡ್ಕೊಂಡು ಹೋಗು ನೀನು ಅಂತ ಹೇಳ್ತಾರೆ. ಇದನ್ನು ನಮಗೆ ಬಹು ಸುಲಭವಾಗಿ ಅರ್ಥ ಆಗೋದು ತುಂಬ ಕಷ್ಟ ಇದೆ. ಅದರಿಂದ ನಮ್ಮ ಮನಸ್ಸನ್ನು ಬಹಳ ಸ್ವಚ್ಛವಾಗಿ ಇಟ್ಕೋಬೇಕು. ಯಾಕೆಂದರೆ ಅದು ಮಾರ್ಗದರ್ಶಿ. ಇವಾಗ ಹಾಗಲಕೆರೆ ಅಡ್ರಸ್ತಿ ಅಂತ ನಾವು ಎಲ್ಲ ಹೇಳ್ತೀವಲ್ವ, ಅಲ್ಲಿ ಹೊಸದುರ್ಗದ ಕಡೆ ಬರೋ ದಾರಿ ಇದೆ, ಮತ್ತೋಡ್ ಕಡೆ ಹೋಗೋದಿದೆ, ಶ್ರೀರಾಮ್ಪುರದ ಕಡೆ ಹೋಗೋದಿದೆ, ಬೆಲ್ಗೂರು ಕಡೆ ಹೋಗೋದಿದೆ. ಮತ್ತೋಡ್ ಕಡೆ ಹಿಂಗೆ ತೋರಿಸಿದಾನಲ್ಲ, ಯಾವನ ಹೋಗಿ ಚೇಷ್ಟೆ ಮಾಡಿ ಏನು ಮಾಡಿದ್ದಾನೆ, ಬೆಲ್ಗೂರು ಕಡೆ ಇಟ್ಬಿಟ್ಟಿದ್ದಾನೆ. ಎಲ್ಲ ದಾರಿ ನೋಡ್ಕೊಳ್ಳೋರು, ಅದು ನೋಡೋದು, ಓ ಬೆಲ್ಗೂರು ಮತ್ತೋಡು ಈ ಕಡೆಗೆ ಐತೆ ಅನ್ನೋದು. ಎಂದಾದರೂ ಮತ್ತೋಡು ಸಿಗುತ್ತಾ? ನಮ್ಮ ಜೀವನದ ಕೈ ಮರ ಈ ಕಡೆ ತೋರಿಸುತ್ತೆ, ರಾಂಗಾಗಿ ತೋರಿಸ್ತಾ ಇದೆ. ಹೋಗ್ತಾ ಇದ್ವಿ, ನಮಗೆ ಸಿಗ್ತಾ ಇಲ್ಲ. ಏನು ಮತ್ತೋಡು ಯಾವ ಗುರಿ ಇಟ್ಕೊಂಡಿದ್ವೋ ಅದನ್ನು ನಾವು ತಲುಪಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ನಮ್ಮ ಮನಸ್ಸು ಅಷ್ಟು ಚೇಷ್ಟೆಯಿಂದ ಕೂಡಿ ತುಂಬ ಚೇಷ್ಟೆಯನ್ನು ಮಾಡ್ತಾಯಿದೆ. ಜಗಳ ಮಾಡಿಸಿದೆ, ಅತ್ತೆ ಸೊಸೆಗೆ ಜಗಳ ಮಾಡಿಸಿದೆ, ತಾಯಿ ಮಗಳಿಗೆ ಜಗಳ ಮಾಡಿಸಿದೆ, ಗಂಡ ಹೆಂಡತಿ ಜಗಳ ಮಾಡಿಸಿದೆ, ಅಣ್ಣ ತಮ್ಮಂದಿರಿಗೆ ಜಗಳ ಮಾಡಿಸಿದೆ, ನೆರೆಹೊರೆಯವರ ಜೊತೆಗೆ ಜಗಳ ಮಾಡಿಸಿದೆ, ದೇಶಗಳ ಮಧ್ಯೆ ಜಗಳ ಮಾಡಿಸಿದೆ. ಇದೆಲ್ಲ ಒಂದು ಆಲೋಚನೆ ಅಂತ ನಾವು ತಿಳ್ಕೋಬೇಕು. ಒಂದು ಆಲೋಚನೆಯಿಂದ ಆಗಿರುವಂಥ ಒಂದು ಯುದ್ಧವೇ ಆಗಿರಲಿ, ಮನೆಯಲ್ಲಾಗುವಂಥ ನಾನು ಹೇಳಿದೆ, ನಮ್ಮ ತಮ್ಮ ಕೇಳ್ತಿದ್ರು, ರಾಮಣ್ಣ ನಮ್ಮ ಮಾತಾಡ್ತಾ ಇದ್ವಿ, ಅದು ದೇಶದ ಯುದ್ಧ ಬಿಡಪ್ಪ, ಮನೆಗೆ ಯುದ್ಧ ನಡೀತಾ ಇದೆ ಇವಾಗ. ಅದು ನಾವು ಗಮನಿಸಿಲ್ಲ ಅಷ್ಟೇ. ಮನೆಯಲ್ಲೂ ಯುದ್ಧ ಭೂಮಿ ಆಗಿದೆ. ನಾವು ಅಲ್ಲಿ ಶಾಂತಿ ಸಮಾಧಾನಗಳಿಲ್ಲ. ಯಾಕೆ ಅಂತಂದರೆ ನಮ್ಮ ಆಲೋಚನೆಗಳು ಸರಿಯಿಲ್ಲ. ಅದರಿಂದ ಆತ್ಮೀಯ ಬಂಧುಗಳೇ, ನಾವು ನಮ್ಮ ಆಲೋಚನೆಗಳನ್ನು, ನಮ್ಮ ಮನಸ್ಸನ್ನು ಸ್ವಚ್ಛವಾಗಿದೆ, ಅದು ಶುದ್ಧವಾಗಿರ್ಬೇಕು. ಅಂದರೆ ಪ್ಯೂರಿಟಿ. ನಾವೆಲ್ಲ ಪವಿತ್ರಾತ್ಮರು. ದಾರಿ ತಪ್ಪಿ ನಮಗೆ ಏನೇನೋ ಅನ್ಯ ಮಾರ್ಗಗಳನ್ನು ತೋರಿಸಿದರೆ ಜೀವನದಲ್ಲಿ, ಮತ್ತೆ ಸರಿದಾರಿಗೆ ಬಂದು ಸರಿದಾರಿಯನ್ನು ನಡ್ಕೋಬೇಕು. ಇಂಥ ಒಂದು ಸತ್ಸಂಗಗಳಲ್ಲಿ ಆ ಸರಿದಾರಿ ಯಾವುದು ಅನ್ನೋವಂಥದ್ದನ್ನ ತೋರಿಸೋವಂಥದ್ದೇ ಈ ಸರಿದಾರಿ.
ಹನಿ ಹನಿಗೂಡಿದ್ರೆ ಹಳ್ಳ ಅಂತ ಇನ್ನೊಂದು. ನೋಡಿ ಇದು ಎಷ್ಟು ಚಿಕ್ಕದಾಗಿದೆ ಇದು, ಹನಿ ಹನಿಗೂಡಿದ್ರೆ ಹಳ್ಳ. ಇದನ್ನು ನೀವೆಲ್ಲದನ್ನು ನಾವೆಲ್ಲರೂ ಕೂಡ ಅನುಭವಿಸ್ಬೋದು. ಅದು ಒಂದು ದಿವಸ ನಾನು ಕೂತಿದ್ದೆ, ಇದನ್ನು ಒಂದು ತತ್ವಜ್ಞಾನವೇ ಆಗ್ಬೋದು ನಮಗೆ. ಮೋಡದಿಂದ ಮಳೆ ಬರುತ್ತೆ, ಅದು ಒಂದೊಂದು ಹನಿಯಾಗೇ ಬರುತ್ತೆ, ಅದೇನು ಹಳ್ಳವಾಗಿ ಬರಲ್ಲ. ಅದು ಹಂಚಿನ ಮೇಲೆ ಬಿಡ್ತು, ಹಂಚಿನಲ್ಲಿ ಒಂದೊಂದು ಹನಿನೂ ಸೇರ್ತು, ಅದು ನೀರಾಗಿ ಹರಿತು, ಅಲ್ಲಿಂದ ಹೋಗಿ ಕಾಲುವೆಗೆ ಬಂತು, ನಮ್ಮ ಡ್ರೈನೇಜ್ಗೆ ಬಂತು, ಅಲ್ಲಿಂದ ಹರ್ಕೊಂಡು ಹೋಯ್ತು, ಅಲ್ಲೊಂದು ಹಳ್ಳ ಆಯಿತು, ಅಲ್ಲಿಂದ ಕೆರೆ ಆಯಿತು, ಅದು ಇನ್ನೂ ಮುಂದುವರಿತು, ನದಿ ಆಯಿತು, ನದಿಯಾಗಿ ಸಮುದ್ರ ಸೇರಿತು. ಒಂದು ಹನಿ ಅಂದರೆ ನಾವು ಅಂತ ನಾವು ತಿಳ್ಕೊಂಡ್ರೆ, ಸಾಧ್ಯವಾದರೆ ಸತ್ಸಂಗದಲ್ಲಿ ನೀವಿದ್ದರೆ ಎಂದೋ ಒಂದಿನ ದಿನ ಸಮುದ್ರ ಸೇರಲಿಕ್ಕೆ ಸಾಧ್ಯ ಇದೆ. ಒಂದು ಹನಿ ಆಗಿದ್ದರೆ ನಾವು ಎಂದೋ ಒಂದು ದಿನ ಹರಿಯುವ ನೀರಿನ ಜೊತೆಗೆ ಸೇರಿದ್ರೆ ಹರಿದೆವು, ಮನೆ ಮೇಲೆ ಬಿದ್ದೆವು, ಅದರಿಂದ ಕೆಳಕ್ಕೆ ಬಂದೆವು, ಕಾಲುವೆ ಆಗಿ ಹರಿದೆವು, ಹಳ್ಳವಾಗಿ ಹರಿದೆವು, ನದಿ ಆದೆವು, ಎಂದೋ ಒಂದಿನ ಸಮುದ್ರವನ್ನು ಸೇರಲಿಕ್ಕೆ ಸಾಧ್ಯ ಇದೆ ನಮಗೆಲ್ಲರಿಗೂ. ಅದರಿಂದ ಆತ್ಮೀಯ ಬಂಧುಗಳೇ, ಇದನ್ನೆಲ್ಲ ನಾವು ಸಣ್ಣ ಇದನ್ನಾಗಿ ತಗೋಬಾರ್ದಿದ್ನ. ನೋಡಿ, ಇನ್ನೂ ಒಂದು, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರದು. ಎಷ್ಟು ಚೆನ್ನಾಗಿದೆ ಅಲ್ಲ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋದು ಅಂತ. ಅಂದರೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಇದನ್ನು ನಾವು ಒಂದು ತಾತ್ವಿಕವಾಗಿ ಯೋಚನೆ ಮಾಡದೆ, ಮನುಷ್ಯ ಏನನ್ನು ಇಷ್ಟಪಡ್ತಾನೆ ಅಂತ ನಾವು ಯೋಚನೆ ಮಾಡೋಣ. 3 ವಸ್ತುಗಳನ್ನು ಇಷ್ಟಪಡ್ತಾನೆ. ತನ್ನ ಜೀವ ಹಾಗೂ ಜೀವನ, ಲೈಫ್ ಆ್ಯಂಡ್ ಲಿವಿಂಗ್. ತನ್ನ ಜೀವ ಹಾಗೂ ಜೀವನವನ್ನು ಇಷ್ಟಪಡ್ತಾನೆ. ತನ್ನ ಆಸ್ತಿಯನ್ನು ಇಷ್ಟಪಡ್ತಾನೆ, ಪ್ರಾಪರ್ಟಿ. ಮನುಷ್ಯ ತನ್ನ ಜೀವ ಹಾಗೂ ಜೀವನವನ್ನು ಇಷ್ಟಪಡ್ತಾನೆ, ಆಸ್ತಿಯನ್ನು ಇಷ್ಟಪಡ್ತಾನೆ. ಮಾನ ಮನ್ನಣೆ, ಡಿಫಮೇಷನ್ ಅಂದರೆ ಅದಕ್ಕೆ ಚ್ಯುತಿ ಕೊಡ್ತಾರೆ. ನೀವೇನೋ ಕಷ್ಟಪಟ್ಟು ಒಂದು 10 ವರ್ಷ ಒಳ್ಳೆ ಮನುಷ್ಯ ಅಂತ ಅನಿಸ್ಕೊಂಡಿದ್ದೀರಿ ಸಮಾಜದಲ್ಲಿ. ಮಾರನೇ ದಿವಸ ಪೇಪರ್ನಲ್ಲಿ ಬಂದುಬಿಡುತ್ತೆ, ಈ ಮನೆ ಮೇಲೆ ಕೋಟ್ಯಾಂತರ ರೂಪಾಯಿ ಸಿಕ್ಕಿಬಿಡ್ತು ಅಂತ ಬಂದುಬಿಡುತ್ತೆ. ಇದಕ್ಕೆ ಒಂದೇ ದಿವಸ ಅಷ್ಟು 10 ದಶಕಗಳಿಂದ ಗಳಿಸಿರೋ ಅಂತಹ ಹೆಸರು ಒಂದು ಕ್ಷಣದಲ್ಲಿ ಅದು ನಶಿಸಿ ಹೋಗಿಬಿಡುತ್ತೆ. ಅದಕ್ಕೆ ಈ 3 ಮುಖ್ಯವಾದಂಥ ವಿಷಯ. ನಾನು ಬಸವಣ್ಣವರ ವಚನ ಓದ್ತಿದ್ದೆ, ಅದರಲ್ಲಿ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರನ್ನು ಕಂಡು ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ. ಇದು ನೋಡಿ, ಇದು ಅಂತರಂಗ ಶುದ್ಧಿ. ಈ ರೀತಿ ಮಾಡಿದರೆ ನೀನು ಏನಾಗ್ತೀಯಾ? ಸುಳ್ಳು ಹೇಳ್ದಂಗಿದ್ರೆ, ಕೊಲೆ ಮಾಡ್ದಂಗಿದ್ರೆ, ಇನ್ನೊಬ್ಬನ ಕಂಡ್ರೆ ಅಸಹ್ಯ ಪಡದೇ ಇದ್ದರೆ, ಇದು ಅಂತರಂಗ ಶುದ್ಧಿ. ಅಷ್ಟೇ ಅಲ್ಲ, ಇದು ಬಹಿರಂಗ ಶುದ್ಧಿ. ಇದು ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ. ನಾವು ಹುಡುಕ್ತೀವಿ, ಇನ್ನು ಆ ಪ್ರೇಯರ್ ಮಾಡು, ಬಾಳೆಹಣ್ಣು ತಗೊಂಡೋಗಿ, ಅದೆಲ್ಲ ಬಸವಣ್ಣವ್ರು ಹೇಳೋದು. ಅಯ್ಯ, ನಿನ್ನ ಜೀವನನ ಸರಿಯಾಗಿ ಮಾಡಯ್ಯ, ನೀನು ಹೂವು ಅದೆಲ್ಲ ತೆಗೆದಿಟ್ಟುಬಿಡು, ಅದು ಪ್ರೊಸೀಜರ್. ಅದು ನೀನು ಕಳ್ತನ ಮಾಡಬೇಡ, ಕೊಲೆ ಮಾಡಬೇಡ, ಅನ್ಯರನ್ನು ಕಂಡು ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ನಿನ್ನನ್ನು ಹೊಗಳ್ಕೋಬೇಡ, ಇದರ ಅಳಿಯಲು ಬೇಡ, ಇನ್ನೊಬ್ಬರನ್ನು ಅಸಹ್ಯ ಪಡಬೇಡ. ಇದು ಅಂತರಂಗ ಶುದ್ಧಿ. ಇದು ನಿನ್ನನ್ನು ಇಟ್ ಪ್ಯೂರಿಫೈಸ್ ಯುವರ್ ಇನ್ಸೈಡ್. ನಿನ್ನ ಒಳಗನ್ನು ಶುದ್ಧೀಕರಿಸುತ್ತೆ. ಈ ರೀತಿ ನಡವಳಿಕೆ ಮಾಡಿದ್ರೆ ಇದು ನಿನ್ನ ಹೊರಗನ್ನು ಶುದ್ಧೀಕರಿಸುತ್ತೆ. ಇದು ನಿನ್ನನ್ನು ಭಗವಂತನ ಹತ್ರ ಕರ್ಕೊಂಡು ಹೋಗುತ್ತೆ. ಆಗ ನಮಗೆ ದರ್ಶನ ಆಗುತ್ತೆ. ನಾನು ಸುಳ್ಳು ಹೇಳಿ ದೇವ್ರು ನೋಡ್ತೀನಿ, ಇದೆಲ್ಲ ಸುಳ್ಳು. ಸುಮ್ಮನೆ ಏನೋ ಇದೆಲ್ಲ ತೊಗೊಂಡೋಗೋದು. ನಾವು ಒಂದು ಬಾಳೆಹಣ್ಣು ಅಂದರೆ ಪಲ್ಲಾರ ಮಾಡಿಸಿದ್ದು ಬಂದಿದ್ವಿ ಅಷ್ಟೇ, ತಿಂದವರಿಗೆ ಲಾಭ ಆಯಿತು ಅಷ್ಟೇ. ಅದಲ್ಲ, ಈ ಮೌಲ್ಯಗಳು ನಮ್ಮ ಜೀವನದಲ್ಲಿ ನಮ್ಮವಾಗಿದ್ದರೆ ಮಾತ್ರ ಆಗ ಸಾಧ್ಯ ಆಗುತ್ತೆ. ಸೊ ಅದನ್ನು ನಾವು ಯೋಚನೆ ಮಾಡ್ಕೋಬೇಕು. ನೋಡಿ, ನಮ್ಮ ಕಾನೂನಿನಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಬಸವಣ್ಣವ್ರು ಹೇಳಿದರು,
ಆಯ್ತಪ್ಪ, ನಾನು ಸುಳ್ಳೇ ಹೇಳಿದೆ, ನನಗೇನು ಮುಂದೇನು, ನಾನು ಕೊಲೆನೇ ಮಾಡಿದೆ, ನನಗೆ ಮುಂದೇನು, ಅಲ್ಲಿಗೆ ನಿಲ್ಲುತ್ತೆ. ಅವರು ದೇವರನ್ನು ನೋಡುವ ದೃಷ್ಟಿಯಿಂದ, ವಿಶಾಲ ದೃಷ್ಟಿಯಿಂದ ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಸಮಾಜದಲ್ಲಿ ಬದುಕಬೇಕಾದ್ರೂ ನೀನು ಕಳ್ತನ ಮಾಡೋಂಗಿಲ್ಲ, ನಿನ್ನ ಜೈಲಿಗೆ ಹಾಕ್ತಾರೆ. ನೀನು ಕೊಲೆ ಮಾಡಿದೀಯ, ನಿನಗೆ ಜೈಲೇ ಹಾಕ್ತಾರೆ. ಸೊ ಇದನ್ನೇ ಎಲ್ಲಿಗೆ ಕಾನೂನು ಎಲ್ಲಿವರೆಗೂ ನೋಡಿದೆ ಅಂತಂದರೆ, ದುಷ್ಟ ಭಾವನೆಯಿಂದ ಯಾರನ್ನು ನೋಡಬೇಡ ಅಂತ ಹೇಳ್ತಾರೆ. ವಯಲೆಂಟ್ ಲುಕ್ ಅಂತ ಹೇಳ್ತಾರೆ. ಅಂದರೆ ಏನು ರೀ ಅಂತ ಆ ಗೆಸ್ಚರ್ ಇದೆಯಲ್ಲ, ಅಲ್ಲಿಂದ ಅಪರಾಧ ಶುರುವಾಗುತ್ತೆ. ಕೆಟ್ಟದ್ದಾಗಿ ನೋಡುವಂತಹದ್ರಿಂದ ಹಿಡಿದು ಹಿಂಗೆ ಹೊಡೆದ್ರೆ ಹರ್ಟ್ ಅಂತ ಆಯಿತು, ಕೈ ಕಾಲು ಮುರಿದು ಬಿಟ್ಟರೆ ಮೂಳೆನೋ ಏನೋ ಮುರಿದ್ರೆ ಗ್ರೀವಸ್ ಹರ್ಟ್ ಅಂತ ಆಯಿತು, ಪ್ರಾಣಾಂತಿಕವಾದ ಹಲ್ಲೆ ಮಾಡಿದ್ರೆ ಅಟೆಂಪ್ಟ್ ಟು ಮರ್ಡರ್ ಆಯಿತು, ಪ್ರಾಣವನ್ನೇ ತೆಗೆದರೆ ಕಲ್ಪಬಲ್ ಹೋಮಿಸೈಡ್, ಪನಿಷಬಲ್ ಕಾಂಡಕ್ಟ್. ಇದೆಲ್ಲವೂ ಶಿಕ್ಷೆ. ಕೆಟ್ಟ ನಡವಳಿಕೆಯಿಂದ, ಕೆಟ್ಟದ್ದಾಗಿ ನೋಡೋದ್ರಿಂದ ಹಿಡಿದು ಅಲ್ಲುವರೆಗೂ ಅಪಹರಣ ಮಾಡೋದು, ಇದೆಲ್ಲದೂ ಒಂದು ಮನಸ್ಸಿದ್ದರೆ ಮಾರ್ಗ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೆದು. ಇದರ ಯಾವುದೇ ಗಾದೆಯ ವ್ಯಾಪ್ತಿನಲ್ಲಿ ನಾವು ಅದನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ನಮ್ಮ ಮಾತು, ನಾನು ಚನ್ನವೀರ ಕಣ್ವಿಯವ್ರದ್ದು ಹೇಳಿದ್ರೆ, ಆದರೆ ಶರಣರು, ಶಿವಶರಣರು ಒಂದು ಮಾತು ಹೇಳಿದ್ದಾರೆ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂತ. ಸ್ವರ್ಗ ನೋಡಿ, ನಾವು ಅಂದ್ಕೊಂತೀವಿ ಅದೆಲ್ಲೋ ಇದೆಯಪ್ಪ ಸ್ವರ್ಗಲೋಕ ಅಂತ. ಸ್ವರ್ಗಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿಬೋ, ಅದಿಲ್ಲ ಕಣೆಯ, ಇನ್ನೆಲ್ಲೋ ಇಲ್ಲ. ಅದು ಸತ್ಯವ ನುಡಿಯುವುದೇ ಸ್ವರ್ಗಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಅಲ್ಲೆಲ್ಲೋ ನೋಡಿದೆಯಲ್ಲ, ನೀನು ನಿಜ ಹೇಳ್ತೀಯಾ, ನೀನು ಸ್ವರ್ಗದಲ್ಲಿದೆಯಾ, ನೀನು ಸುಳ್ಳು ಹೇಳ್ತೀಯಾ, ಮರ್ತ್ಯಲೋಕದಲ್ಲಿದೆಯಾ, ನೀನು ಸಂಸಾರದ ಜೀವನ ಮಾಡ್ತಾಯಿದ್ದೀಯ. ಇಷ್ಟೇ ಅದರ ಅರ್ಥ. ಸತ್ಯವ ನುಡಿಯುವುದೇ ಸ್ವರ್ಗಲೋಕ, ಮಿಥ್ಯವ ನುಡಿಯುವುದೇ ನರಕಲೋಕ, ಅಥವಾ ಆಚಾರವೇ ಸ್ವರ್ಗ, ಅನಾಚಾರವೇ ಒಳ್ಳೆ ನಡವಳಿಕೆ ಮಾಡ್ದ ಸ್ವರ್ಗ, ಅನಾಚಾರ ಮಾಡ್ದ ನರಕ ಅಂತ. ನಡವಳಿಕೆ. ಅದಕ್ಕೇ ಅವರು ಹೇಳ್ತಾರೆ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂತ. ಅದಕ್ಕೆ ನಾವು ಎಲ್ಲರಿಗೂ ಇನ್ನೊಬ್ಬರ ಹತ್ರ ಮಾತಾಡಬೇಕಾದ್ರೆ ಅಷ್ಟು ಕೇರ್ಫುಲ್ಲಾಗಿ ಮಾಡಬೇಕು. ಅದಕ್ಕೆ ಎಂಥ ಗೌರವದಕ್ಕೆ ಅಂತ ಮಾನ್ಯರೇ ಅಂತ ಹೇಳ್ತೀವಿ. ಇವಾಗ ನೀವು ಸಹೋದರಿಯರೇ ಅಂತ. ಈಗ ನಾನೇನು ಹೇಳಿದರೆ ಅಷ್ಟು ಥಿಯಾಸಫಿನಲ್ಲಿ ಅಷ್ಟು ಇದಾಗಲ್ಲ. ಆದರೆ ಅಮೇರಿಕದಲ್ಲಿ ಹೇಳಿದರು ಸ್ವಾಮಿ ವಿವೇಕಾನಂದರು 1893ರಲ್ಲಿ ಚಿಕಾಗೋ ನಗರದಲ್ಲಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂದರೆ ಕರತಾಡನ, ಅದು ಕಿವುಡುಗಚ್ಚ ಅಷ್ಟು ಕರತಾಡನ ಅವರಿಗೆ ಬಂತು. ಇದಕ್ಕೆ ಅದು ಒಂದು ಶಬ್ದಕ್ಕೆ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ್ದಕ್ಕೆ ಈ ಪ್ರಪಂಚದಲ್ಲಿ ಯಾರೂ ಯಾವ ಭಾಷಣಕಾರರು ಇಲ್ಲ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ಅಂತ ಹೇಳ್ತಿದ್ರು, ಸಹೋದರಿಯರೇ ಅಂತ ಭಾರತದ ಒಬ್ಬ ಸನ್ಯಾಸಿ ಹೇಳ್ದ ಅಂಥೇಳಿ ಕಿವುಡುಗಚ್ಚುವಷ್ಟು ಅವರಿಗೆ ಮಾನ್ಯತೆ ಸಿಕ್ತದು. ಆದ್ದರಿಂದ ಆತ್ಮೀಯ ಬಂಧುಗಳೇ, ನಮ್ಮ ನಡೆ ನುಡಿಗಳನ್ನು, ಆಚಾರ ವಿಚಾರಗಳನ್ನು ಸರಿಯಾಗಿ ಇಟ್ಕೊಳ್ಳೋಣ. ಮೊದಲಿಗೆ ಇನ್ನೂ ಒಂದು ಬಹಳ ತಾಯಿ ಎಷ್ಟು ಮುಖ್ಯ ಆಗ್ತಾರೆ. ನಾವು ಎಷ್ಟು ನಿರ್ಲಕ್ಷ್ಯ ಮಾಡ್ತಾಯಿದ್ವಿ ತಾಯಿಯನ್ನು ಅಂತಂದರೆ ಎಷ್ಟು ಚೆನ್ನಾಗಿದೆ. ಮನೆಯೇ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಅಮ್ಮ ಏನು ಹೇಳ್ಕೊಡ್ತಾರಲ್ಲ ಅದು ಸಂಸ್ಕಾರ ನಮಗೆ ಯಾವ ಕಾಲಕ್ಕೂ ಉಳಿಯುವಂಥದ್ದು. ಅದಕ್ಕೆ ನಾವೆಲ್ಲರೂ ತಿಳ್ಕೊಳ್ಳೋದು, ಈ ಥರ ನಿರಾಶೆ ಮಾಡೋದು ಅಥವಾ ಒಬ್ಬರನ್ನ ಕಡಿಮೆಯಾಗಿ ನೋಡೋದು ಅಥವಾ ಒಬ್ಬರನ್ನ ಎತ್ತರವಾಗಿ ನೋಡೋದು, ಇದನ್ನೆಲ್ಲ ತೆಗೆದಾಕಿ ಯಾವ ಧರ್ಮದಲ್ಲೇ ಆಗಲಿ, ನಾವು ಆಶ್ರಮಗಳನ್ನು ತಗೊಳ್ಳೋಣ. ಬ್ರಹ್ಮಚರ್ಯ ಆಶ್ರಮ ಅಂತ ಇದೆ, ಗೃಹಸ್ಥಾಶ್ರಮ ಅಂತಿದೆ, ಸನ್ಯಾಸಾಶ್ರಮ ಅಂತಿದೆ, ವಾನಪ್ರಸ್ಥ ಆಶ್ರಮ ಅಂತ ಇದೆ. ನಾವು ಯಾಕೆ ಗೃಹಸ್ಥರು ಬಹಳ ಚಿಂತೆ ಮಾಡಬೇಕು?
ಅದನ್ನು ಕಮ್ಮಿ ಮಾಡಿದ್ದಾರೆ. ಯಾರು ಸನ್ಯಾಸ ಆಶ್ರಮದವರು ಕಮ್ಮಿ ಮಾಡಿದ್ದಾರೆ. ನಾನು ಮದುವೆ ಆಗಿಲ್ಲ ಅದಕ್ಕೆ ನಾನು ಅಂತ. ಗೃಹಸ್ಥ ಆಶ್ರಮ, ನಮ್ಮ ಮನೆಗಳನ್ನು ನಾವು ಆಶ್ರಮ ಮಾಡಿದ್ದೀವಾ ಅನ್ನೋದಷ್ಟೇ ಮುಖ್ಯ. ಪ್ರತಿಯೊಂದು ಮನೆಯೂ ಅಲ್ಲಿ ಎಷ್ಟು ನೆಂಟರಿಷ್ಟು ಬರ್ತಾರೆ, ಎಷ್ಟು ಆದರಣೆ ಮನ್ನಣೆ ಇರುತ್ತೆ, ಬೇರೆಯವರು ಹೊರಗಿನವ್ರು ಎಷ್ಟು ಬರ್ತಾರೆ, ಅವ್ರಿಗೆ ಚಾಪೆ ಹಾಕ್ತೀವಿ, ಅಡುಗೆ ಮಾಡ್ತೀವಿ, ಇಷ್ಟವಾದಂಥ ಊಟ ಬಡಿಸ್ತೀವಿ, ಹೋಗ್ತಾರೆ, ಎಷ್ಟು ಆದರ ಆತಿಥ್ಯಗಳಿರುತ್ತೆ. ಈ ಸ್ಕೂಲನ್ನು ನಡೆಸ್ತಾ ಇರೋರು ಯಾರು ಮೇಷ್ಟ್ರುಗಳೆಲ್ಲ ಅಂತಂದರೆ ಮದುವೆ ಆಗಿರೋರೆ. ದೇಶ ನಡೆಸ್ತಾ ಇರೋರು MLA MP ಯಾರು ಅಂತಂದರೆ ಮದುವೆ ಆಗಿರೋರೆ. ಈ ಸೈಂಟಿಸ್ಟ್ ಯಾರು ಅಂತಂದರೆ ಮದುವೆ ಆಗಿರೋರೆ. ನಾವು ನಮ್ಮ ಮನೆಗಳನ್ನು ಆಶ್ರಮದ ಉಪಾಧಿಯಲ್ಲಿ ನಡವಳಿಕೆ ಮಾಡ್ತೀವ ಅನ್ನೋದು ಮುಖ್ಯ ಅಷ್ಟೇ ಹೊರತು ಯಾರಿಗಿಂತ ಯಾರು ಕಡಿಮೆ ಅನ್ನುವಂಥದ್ದನ್ನು ಎಂದೂ ಕೂಡ ನಾವು ನಂಬಬಾರ್ದು. ದಟ್ಸ್ ನಾಟ್. ಅದಕ್ಕೆ ನೋಡಿ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ಫಸ್ಟ್ ಟೀಚರ್ ನಮ್ಮೆಲ್ಲರಿಗೂ ಕೂಡ ನನ್ನ ಕಾಲು ಒತ್ತಿ, ಕೈ ನೀವಿ, ಎಣ್ಣೆ ಹಾಕಿ, ಸ್ನಾನ ಮಾಡಿಸಿ ಯಾರು ಅಷ್ಟು ಶ್ರಮ ತಾಳ್ತಾರೆ. ಅಪ್ಪ ಅನ್ನೋದು ನಾನು ನೋಡಿದ್ದೀನಿ. ಅಮ್ಮ 1 ಕೋಟಿ ಸಾರಿ ಹೇಳ್ಬೋದು ಅಪ್ಪ ಅನ್ನ, ಅ ಅನ್ನುತ್ತೆ, ಪ ಅನ್ನುತ್ತೆ. ಅಪ್ಪ 2 ಸೇರಿಸು ದಿನ ಹೇಳ್ಕೊಡ್ತಾಳೆ ಬೆಳಗ್ಗೆಯಿಂದ ಸಾಯಂಕಾಲ. ಅಪ್ಪ ಅನ್ನು, ಅಪ್ಪ ಅನ್ನು, ಅಪ್ಪ ಅನ್ನು. ಇವ್ರು ನಿಮ್ಮಪ್ಪ ಕಣೋ, ಇವ್ರು ನಿಮ್ಮಪ್ಪ ಕಣೋ, ಇವ್ರು ನಿಮ್ಮ ಅತ್ತೆ ಕಣೋ, ಇವ್ರು ನಿಮ್ಮ ತಂಗಿ ಕಣೋ ಅಂತ ಹೇಳಿ 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 ಅದು ಅಕ್ಕ, ಅತ್ತೆ, ಅಮ್ಮ ಅಂತ ತಿರುವು ಮಾಡ್ಕೊಂಡೆ ಬಿಡುತ್ತೆ. ಈ ಪಾಠ ಹೇಳ್ಕೊಡೋ ಅಂಥವ್ರು ಯಾರು ಅಂತಂದರೆ ತಾಯಿಗಿಂತ ಶ್ರೇಷ್ಠರು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಜಗತ್ತಿಗೆ ಕಣ್ಣು ತೆರೆಸಿ ನಾವು ಮಾತಾಡಂಗೆ ಮಾಡಿ, ಬುದ್ಧಿ ಕೊಟ್ಟು, ಸ್ನಾನ ಮಾಡಿಸಿ, ಊಟ ಕೊಟ್ಟು ಅದು ಹೇಳೋಕ್ಕಾಗಲ್ಲ. ಇನ್ನೂ ಏನೇನೋ ಇದೆ. ಆದರೆ ನಮ್ಮ ಈಗಿನ ಸಂಬಂಧಗಳು ಭಾಳ ಕಠಿಣವಾಗ್ತಾಯಿದೆ. ಅದರಿಂದ ನಾವೆಲ್ಲರೂ ಯೋಚನೆ ಮಾಡಬೇಕು, ಈ ಸಂಬಂಧಗಳಿಗೆ ಅರ್ಥ ಇಲ್ಲವೇ ಅಂತ ಯೋಚನೆ ಮಾಡಿದ್ರೆ ಸಹಜೀವನದಲ್ಲಿ ವಿ ಮಸ್ಟ್ ಸ್ಟ್ರೆಂಗ್ತನ್ ಅವರ್ ರಿಲೇಷನ್ಶಿಪ್ಸ್. ನಾವು ಸಹಜೀವನ ಮಾಡಬೇಕು. ನೀವು ಒಬ್ಬರೇ ಕಾಡಿನಲ್ಲಿ ಗುಹೆಯಲ್ಲಿ ಇರಿ, ಏನು ತೊಂದರೆ ಇಲ್ಲ, ನಿಮಗಿಷ್ಟ ಬಂದಂಗಿರಿ. ಇನ್ನೊಬ್ಬರ ಜೊತೆಗಿರಬೇಕು. ನಾನು ಇನ್ನೊಬ್ಬರಿಗೆ ಅಂದರೆ ಅವರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋ ಅನಿವಾರ್ಯ ಅದು ನಮಗೆ. ಸೊ ನಿಮಗೆ ಇಷ್ಟ ಬಂತು, ನೀವೆಲ್ಲೋ ಒಬ್ಬರೇ ಇದ್ದೀರಿ, ಪ್ರತ್ಯೇಕವಾಗಿದ್ದೀರಿ, ಇರ್ಬೋದು, ನಿಮಗೆ ಇಷ್ಟ ಬಂದ ರೀತಿಯಲ್ಲೇ ಇರ್ಬೋದು. ಆದರೆ 10 ಜನದ ಜೊತೆಗಿರ್ತೀನಿ, ಅತ್ತೆಯೂ ಬೇಕು ನನಗೆ, ಮಾವನೂ ಬೇಕು, ನೆಂಟರು ಬೇಕು, ಇಷ್ಟರು ಬೇಕು, ಸಂಬಂಧಿಗಳು ಬೇಕು, ಈ ರೀತಿಯಾಗಿ ಗೆಳೆತನ ಬೇಕು ಅಂತಂದರೆ ಅವರಿಗೆ ನಾವು ಹೊಂದ್ಕೊಂಡು ಸಹಜೀವನವನ್ನು ಮಾಡೋದಕ್ಕೆ, ಇದಕ್ಕೇ ರಿಲಿಜಿಯಸ್ ಟಾಲರೆನ್ಸ್, ತಾಳ್ಮೆ, ಪೇಷನ್ಸ್ ಅನ್ನೋದಕ್ಕೆ. ಅಯ್ಯ ನಾನು ಶಿವನ ಪೂಜೆ ಮಾಡ್ತೀನಿ ಅಂತ ರಾಮನ ಪೂಜೆ ಮಾಡೋನಿಗೆ ಯಾಕಯ್ಯ ನೀನು ಅವನು ವಿಷ್ಣು ಪೂಜೆ ಮಾಡ್ತಾನಂತ? ನಿನ್ನಾರಕ್ಕೆ ನೀನು ಶಿವನ ಪೂಜೆ ಮಾಡ್ಕೊ, ಅವನು ರಾಮನ್ನೇ ಪೂಜೆ ಮಾಡ್ಕೇಳಿ, ಇನ್ನೊಬ್ಬ ಕೃಷ್ಣನ್ನೇ ಪೂಜೆ ಮಾಡ್ಕೇಳಿ, ಇನ್ನೊಬ್ಬ ಅಲ್ಲ ಅನ್ನಲಿ, ಇನ್ನೊಬ್ಬ ಯೇಸು ಕ್ರಿಸ್ತನ ಪೂಜೆ ಮಾಡಲಿ. ನಿನಗಾಗ ನಷ್ಟ ಏನಯ್ಯ? ಅವ್ರನ್ನ ಪೂಜೆ ಮಾಡ್ಕೊಳಕ್ಕೆ ಬಿಟ್ಕೊ, ನಿನಗೆ ಯಾವುದು ಇಷ್ಟ ಇದೆಯೋ ಅದನ್ನು ಪೂಜೆ ಮಾಡ್ಕೊ ನಿನಗೆ ಅನ್ನೋ ಅಂಥದ್ದೇ ರಿಲಿಜಿಯಸ್ ಟಾಲರೆನ್ಸ್. ಧಾರ್ಮಿಕ ಮನೋಭಾವನೆಯಲ್ಲಿ ನಾವು ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಟ್ಟು, ನಿನ್ನ ರೀತಿಯಲ್ಲಿ ನೀನು ಬದುಕು, ನನ್ನ ರೀತಿಯಲ್ಲಿ ನಾನು ಬದುಕ್ತೀನಿ, ನಾವು ಸಹಜೀವನವನ್ನು ಮಾಡೋಣ ಅನ್ನುವಂಥದ್ದೇ ಇದಕ್ಕೆ. ಇದನ್ನು ನಮಗೆ ಬಾಲ್ಯದಲ್ಲೇ ನಾವು ಕಲಿಸ್ಕೊಡ್ಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನುವಂಥದ್ದು ಒಂದು ಗಾದೆ ಮಾತಿದೆ. ಅದರಿಂದ ಪ್ರಾರಂಭದಲ್ಲಿ ನೋಡು ಇವನು ದಾಸಯ್ಯ ಅನ್ನಬೇಕು. ಅವನು ಆ ದಾಸಯ್ಯನೇ ತೋರಿಸ್ತಾ ಇದ್ದರೆ ಸೀದಾ ಇಂಗ್ಲೀಷ್ ಸ್ಕೂಲ್ಗೆ ಊರಿನಲ್ಲೇ ಇಟ್ಕೊಳ್ದೇ ಇದ್ದರೆ, ನಮ್ಮ ಊರಿನಲ್ಲಿದ್ದರೆ ನಮ್ಮ ಹುಡುಗ ಈ ಹುಡುಗರ ಜೊತೆಗೆ ಆಡಿ ಕೆಟ್ಟೋಗ್ತಾನೆ ಅಂತೇಳಿ ನಾವು ಕಲಿಸ್ಬಿಟ್ರೆ ಅವನಿಗೆ ಸಂಬಂಧನೂ ಮರ್ತೋಗುತ್ತೆ, ಎಲ್ಲವೂ ಮರ್ತೋಗುತ್ತೆ. ವೆಸ್ಟರ್ನ್ ಕಲ್ಚರ್ ಅಂದರೆ ಅದನ್ನು ತೊಗೊಳ್ತಾನೆ. ಅವನು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ತೊಗೊಳ್ಳೋದಾದ್ರೆ ವೆಸ್ಟರ್ನ್ ಇರಬೇಕು ಅಂತ ಹೇಳ್ತಾನೆ, ಭಾಷೆ ಬೇಕು ಅಂತಂದರೆ ಭಾಷೆ ಮಾಡ್ತಾನೆ, ಮುದ್ದೆ ಮಾತ್ರ ನಮ್ಮದು ಉಣ್ತಾನೆ, ನಾವು ಬೆಳೆದಿರೋ ರಾಗಿ ಮುದ್ದೆ ಉಣ್ತಾನೆ, ಆದರೆ ಭಾಷೆ ಮಾತ್ರ ಅದನ್ನೇ ಮಾತಾಡ್ತಿರ್ತಾನೆ. ಅಯ್ಯೇ ನಿಮ್ಮ ಅಜ್ಜಿಗೆ ಗೊತ್ತಲ್ಲ ಕಣೋ, ಕನ್ನಡದಲ್ಲಿ ಮಾತಾಡ್ರೋ ಇರೋವರೆಗೂ ಅಂತ ಎಲ್ಲ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಅದಕ್ಕೆ ಅಂದರೆ ಭಾಷೆ
ಅದಕ್ಕೆ ಅವಾಗ ಏನು ಭಾವನೆ ಆಗುತ್ತೆ, ನನ್ನನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇವರು, ನನ್ನ ಸಂಬಂಧ ಬೇಕಾಗಿಲ್ಲ, ತಾತ್ಸಾರ ಮಾಡ್ತಾಯಿದ್ದಾರೆ ಅನ್ನುವ ಮನೋಧರ್ಮ ನಮ್ಮೆಲ್ಲರಿಗೂ ಕೂಡ ಬರುತ್ತೆ. ಅದರಿಂದ ಅದನ್ನು ನಾವು ಈ ಸಂಬಂಧಗಳನ್ನು ವಿ ಮಸ್ಟ್ ಸ್ಟ್ರೆಂಗ್ತನ್. ನಾವು ಸಹಜೀವಿಗಳಾಗಿರಬೇಕು ಅಂತಂದರೆ ನಮ್ಮ ನೆರೆಹೊರೆಯವರ ಜೊತೆಗೂ ಚೆನ್ನಾಗಿರಬೇಕು, ನಮ್ಮ ಮನೆಯವ್ರ ಜೊತೆಗೂ ಕೂಡ ಚೆನ್ನಾಗಿರಬೇಕು, ಹೊಂದಾಣಿಕೆ ಮಾಡ್ಕೋಬೋದು. ಫುಲ್ ಆಫ್ ಕಾಂಪ್ರಮೈಸಸ್, ಲೈಫ್ ಈಸ್ ಫುಲ್ ಆಫ್ ಕಾಂಪ್ರಮೈಸಸ್. ನಮ್ಮ ಜೀವನ ಅಂತಕ್ಕಂಥದ್ದು ಅನೇಕ ನಿಮ್ಮ ವೈಯಕ್ತಿಕವಾಗಿ ಎತ್ತರ ಮಟ್ಟದ ಆಲೋಚನೆಗಳಿರ್ಬೋದು, ಆದರೆ ಅದಕ್ಕೇ ಅವರು ಬುದ್ಧ ಮಿಡ್ಲ್ ಪಾತ್ ಅಡ್ವೈಸ್ ಮಾಡಿದ್ರು, ನಮಗೆ ಮಧ್ಯ ಮಾರ್ಗವನ್ನು ಅಡ್ವೈಸ್ ಮಾಡಿದ್ರು. ಅವರಿಗೆ ಬುದ್ಧನಿಗೆ ಅವನಿಗಿನ್ನೂ ಬೇಕಾದಷ್ಟು ತಿಳಿದಿದೆ, ಏನೇನು ಮಾಡಬೇಕು ಎಲ್ಲ ಅಂತ ಹೇಳ್ಕೊಂಡು. ಸಾಮಾನ್ಯ ಜೀವನಿಗೆ ನಮಗೆಲ್ಲ ಹೆಂಗೆ ಜೀವನ ಮಾಡಬೇಕಂದ್ರೆ ಮಧ್ಯ ಮಾರ್ಗ ಅನ್ನಿಸಪ್ಪ, ಸರಿಯಾದ ಯೋಚನೆ ಮಾಡು, ಸರಿಯಾದ ಕೆಲಸ ಮಾಡು, ಯಾವಾಗಲೂ ವರ್ತಮಾನದಲ್ಲಿರು. ನೀನು ಭೂತಕಾಲದಲ್ಲೂ ಇರಬೇಡ, ಭವಿಷ್ಯತ್ ಕಾಲದಲ್ಲೂ ಇರಬೇಡ, ವರ್ತಮಾನದಲ್ಲಿ ಜೀವನ ಮಾಡು. ರೈಟ್ ಮೈಂಡೆಡ್ನೆಸ್ ಅಂತ ಅಂದರೆ ಲೀವ್ ಇನ್ ದಿ ಪ್ರೆಸೆಂಟ್ ಅನ್ನೋದಕ್ಕೆ ರೈಟ್ ಮೈಂಡ್ಫುಲ್ನೆಸ್ ಅಂತ ಅದಕ್ಕೆ ನಾವು ಕರಿತೀವಿ. ಸೊ ಆ ರೀತಿ ಜೀವನ ಮಾಡಿರಿ ಅಂತ ಹೇಳಿದ್ರು. ಇನ್ನೊಂದು 2 ಗಾದೆಗಳನ್ನ, ಇದೊಂದು ಬಹಳ ಮುಖ್ಯವಾಗಿರೋವಂಥದ್ದು ಹೇಳ್ತೀನಿ, ಇನ್ನೊಂದು 2-3 ಹೇಳಿ ನಾನು ಮುಗಿಸ್ತೀನಿ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂತ. ಅಪ್ಪ, ಈ ಗಾದೆನ ನೋಡಿ ನೀವು, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಸೊ ಎಂದೂ ಕೂಡ ಟ್ರುತ್ ಅಂದರೆ ನೋಡಿ, ನೀವು ಯೋಚನೆ ಮಾಡ್ತಾ ಹೋಗಿ ಲಾಜಿಕ್ ಎಲ್ಲಿಗೆ ನಿಲ್ಲುತ್ತೆ ಅಂದರೆ ಸತ್ಯ ಅಷ್ಟೇ, ಅದರ ಆಚೆಗೇನೂ ಇಲ್ಲ. ನೀನು ಕೊಲೆ ಮಾಡ್ದೇನೋ ಅಂತ ಅವ್ರಿಗೆ ವಕೀಲರ ಹತ್ರ ಹೋಗಿರ್ತಾನೆ, ಮಾಡಿಲ್ಲ ಅಂತ ಹೇಳು ಅಂತ. ಅವನು ನಮ್ಮ ವಕೀಲರು ಹೇಳಿದ್ದಾರೆ, ನಾವು ಇಲ್ಲ ಸರ್ ನನಗೆ ಅದೇನು ಗೊತ್ತೇ ಇಲ್ವಲ್ಲ ಅಂತ ಹೇಳ್ತಾನೆ. ಮತ್ತೆ ನಿಮ್ಮ ಹೆಣ್ಮಗಳದ್ದು ಅದು ಸೊಸೆದು ಹೆಣ ನಿಮ್ಮನೆಗೆ ಇತ್ತಂತಲ್ರಿ ಅಂತ. ಅದೇನಪ್ಪ ನಮಗೆ ಗೊತ್ತೇ ಇಲ್ಲ ಅಂತ. ಅವರು ಇನ್ಯಾರಿಗೆ ಗೊತ್ತಾಗಬೇಕು? ಅತ್ತೆಗೆ ಗೊತ್ತಾಗಬೇಕು, ಮಾವನಿಗೆ ಗೊತ್ತಾಗಬೇಕು, ಗಂಡನಿಗೆ ಗೊತ್ತಾಗಬೇಕು. ಆ ಮನೆಯಲ್ಲೇ ಇದೆ, ಹೆಣ ಆಗಿದೆ, ನೇತಾಡ್ತಾ ಇದೆ, ಪೊಲೀಸ್ನವ್ರು ಬಂದಿದ್ದಾರೆ, ಪಕ್ಕದ ಮನೆಯವ್ರು ನೋಡಿದ್ದಾರೆ, ಆದ್ರೆ ಮನೆಯವರು ಹೇಳ್ತಾ ಇದ್ದಾರೆ ಅದೇನೋ ಹೆಂಗೆ ಮಾಡ್ಕೊಂಡು ನಮ್ಗೆ ಗೊತ್ತಾಗಿಲ್ಲಪ್ಪ, ಅದು ನಾವಿರಲಿಲ್ಲ ಅಂತ. ನಮ್ಮ ಮಿತಿ ಇದೆಯಾ ನಮಗೆ ಅಂದರೆ ಇದು ಬಹಳ ಕಾಲ ಇರುವಂಥದ್ದಲ್ಲ. ಟ್ರುತ್ ಅಂದರೆ ಏನಂದರೆ ಇದನ್ನು ನಮ್ಮ ಮನೋಧರ್ಮ ಇರಬೇಕು. ಸಿ ಥಿಂಗ್ಸ್ ಆ್ಯಸ್ ದೇ ಆರ್, ಏನು ಹೇಗಿದೆಯೋ ಹಾಗೇ ನೀವು ನೋಡಿ ಅಂತ ಹೇಳಿದ್ರು. ನೀವು ಲಾಜಿಕ್ಕಿಗೆ ಒಳಪಡಿಸಿ ಅಂದರೆ ನಮ್ಮದೊಂದು ತರ್ಕ ಇರ್ಬೋದು, ನಿಮ್ಮದೊಂದು ತರ್ಕ ಇರ್ಬೋದು, ಅದು ಸಾಧ್ಯ ಇದೆ. ಒಂದು ವಿಷಯದ ಬಗ್ಗೆ ನಾನು ಒಂದು ಥರ ಯೋಚನೆ ಮಾಡ್ಬೋದು, ಇನ್ನೊಬ್ಬರು ಇನ್ನೊಂದು ಥರ ಯೋಚನೆ ಮಾಡ್ಬೋದು, ಇದು ಸಾಧ್ಯ ಇದೆ. ಸತ್ಯ ಏನಂದರೆ ಭೈರಪ್ಪನ ಬೆಟ್ಟ ನೋಡಿದ್ನಪ್ಪ ಅಷ್ಟೇ ಅಂತ ಹೇಳಬೇಕು. ನಾನು ಹತ್ತಿದಾಗ ಹಂಗಿತ್ತು ಹಿಂಗಿತ್ತು ಅಂತ ಹೇಳಿದ್ರೆ ಅವನು ಹೇಳ್ತಾನೆ ನಾವು ಹತ್ತಿದಾಗ ಇದಕ್ಕಿಂತ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಸೊ ಅದರಿಂದ ಅದಕ್ಕೆ ಎಂಡ್ಲೆಸ್ ಅದು. ಅದರಿಂದ ತರ್ಕಕ್ಕೆ ಒಳಪಡದೇ ಇರುವಂಥದ್ದಂದರೆ ಸತ್ಯಕ್ಕೆ ಸಾವಿಲ್ಲ, ಎಟರ್ನಲ್ ಟ್ರುತ್. ಅಂದರೆ ಅದಕ್ಕೆ ಸತ್ಯ ಯಾವಾಗಲೂ ಜೀವಿಸುತ್ತೆ, ಸುಳ್ಳು ಈಗ ನಮ್ಮ ಬದುಕನ್ನು ಒಟ್ಟಿಗೆ ಬದುಕನ್ನು ನಾನು ನೋಡಿದ್ರೆ, ನಾನು ನನ್ನ ತಮ್ಮ ಮಾತಾಡ್ತಾ ಇದ್ವಿ, ನೋಡಪ್ಪ ಇದು ಈ ಗೋಡೆ ಇದೆ, ಸ್ಕ್ರೀನ್ ಇದು, ಇಲ್ಲೊಂದು ಸಿನಿಮಾ ಬಿಡ್ತೀರಿ ಅಂತ ಇಟ್ಕೊಳ್ಳಿ, ಫೈಟಿಂಗು ಬೆಂಕಿ ಎಲ್ಲ, ಈ ಗೋಡೆ ಏನಾದ್ರು ಸುಟ್ಟೋಯ್ತಾ ಅಂತಂತಂದರೆ ಸುಡೋದೇ ಇಲ್ಲ, ಅದು ಹಂಗೆ ಇದೆ, ಅದು ಗೋಡೆ ಸುಡಲೇ ಇಲ್ಲ, ಅದು ಸಾಯಲೇ ಇಲ್ಲ. ಅದು ಇಲ್ಲಿ ಮಾತ್ರ ನಡೀತು. ಏನಾಯಿತು? ದ್ವೇಷ ನಡೀತು, ಅಸೂಯೆ ನಡೀತು, ಹೊಡೆದಾಡಿದ್ರು, ಕಡ್ದಾಡಿದ್ರು, ಸತ್ತರು, ಏನೇನಾಯಿತು. ಅದನ್ನೆಲ್ಲ ನೋಡಿದ್ರೆ ಕೊನೆಗೆ ಗೋಡೆ ಹಂಗೆ ಇದೆ, ಅದಕ್ಕೆ ಗೋಡೆ ಹಿಂಗೆ ಇದೆ ಇದಕ್ಕೆ. ಅದೇ ಆತ್ಮ ಅಂತ ಹೇಳೋದಂದರೆ ಈ ಡಿಸ್ಟರ್ಬೆನ್ಸ್ ಎಲ್ಲ ನಮ್ಮ ಮನಸ್ಸಿನ ಮಟ್ಟದಲ್ಲಿ, ನಮ್ಮ ದೇಹದ ಮಟ್ಟದಲ್ಲಿ ಕೈ ಒಡೆಯುತ್ತೆ, ಕಣ್ಣೇನೋ ಹೇಳುತ್ತೆ, ಇಂದ್ರಿಯಗಳು ಏನೇನೋ ಹೇಳುತ್ತೆ, ಮನಸ್ಸು ಏನೇನೋ ಯೋಚನೆ ಮಾಡುತ್ತೆ. ಈ ಒಂದು ತೊಂದರೆ ತಾಪತ್ರಯಗಳೆಲ್ಲ ನಮ್ಮ ಮನೋಮಟ್ಟದಲ್ಲಿ, ದೇಹ ಮಟ್ಟದಲ್ಲಿ ಹೊರತು ಆತ್ಮ ಮಟ್ಟದಲ್ಲಿಲ್ಲ. ಅದು ಎಷ್ಟಾದರೂ ಆಟ ಆಡ್ಕೊಂತ ಹೇಳುತ್ತೆ.
ನೀವು ಇದನ್ನು ಒಂದು ಆಟ ಅಂತ ನೋಡ್ತಿರೋ ಅದರಲ್ಲಿ ಭಾಗಿಗಳು ಅನ್ನೋದು ಅಷ್ಟೇ ಮುಖ್ಯ. ಆರ್ ಯು ಪ್ಲೇಯರ್? ಅದಕ್ಕೆ ನೀವು ಅದರಲ್ಲಿ ಪಾರ್ಟಿಸಿಪೆಂಟಾ ಅಂದರೆ ನೀವು ತಗೋಬೋದು. ನೀವೇ ಕರ್ತೃ ಆಗಿಬಿಡ್ತೀರಿ. ಅವಾಗ ಯಾರು ಹೊಡೆದ್ರು ಅಂದರೆ ಬಿಲ್ಲಪ್ಪ ಹೊಡೆದ ಅಂತ ಹೇಳ್ತಾರೆ. ಬಿಲ್ಲಪ್ಪ ಯಾರಿಗೂ ಸಿಕ್ಕಲ್ಲ. ದಾರಾ ಬೇಂದ್ರೆ ಅವ್ರಿಗೆ ಹೇಳ್ತಾರೆ, ನೀವು ಯಾರನ್ನ ಹಿಡ್ಕೊಂಬಂದಿದ್ದೀರಿ ಅಂತ ಯಾರನ್ನು ಹೇಳ್ತಾರಂತೆ, ನಾನು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ನೀವು ಯಾರನ್ನ ಹಿಡ್ಕೊಂಬಂದಿದ್ದೀರಿ ಇದು ಅಂತ ಅವ್ರಿಗೆ ಯಾವುದೋ ಒಂದು ಕೇಸ್ನಲ್ಲಿ ಹಿಡ್ಕೊಂಡು ಹೋದಾಗ ಹೇಳಿದ್ರಂತೆ. ಅದು ಆ ರೀತಿಯಾಗಿ ಈ ಸತ್ಯ ಅನ್ನುವಂಥದ್ದು ಏನಿದೆಯೋ ಇದು ಎಟರ್ನಲ್, ಯಾವ ಕಾಲಕ್ಕೂ ಇರುವಂತಹ ಒಂದು ಟ್ರುತ್. ಅದು ಸುಳ್ಳು ಅದು ಬರುತ್ತೆ. ನಾವು ಒಟ್ಟಾರೆ ನಮ್ಮ ಜೀವನವನ್ನೇ ನೋಡಿದ್ರೂ ಕೂಡ ಇಟ್ ಈಸ್ ಟ್ರಾನ್ಸಿಯೆಂಟ್. ಇದು ದೊಡ್ಡ ಅಂದರೆ ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು, ಈ ಅರವಿಂದರು, ವಿವೇಕಾನಂದರು, ಇಂಥ ಪುಣ್ಯಾತ್ಮರು ಕಂಡ್ಕೊಂಡಿರೋದೇನೆಂದರೆ ಅವರು ಈ ಶರೀರವನ್ನು, ಇದರ ಆಟವನ್ನು ಒಂದು ಆಟದ ಥರ ನೋಡಿದರೆ ಆತ್ಮವೇ ಸಪ್ರೇಟ್ ಅಂತ. ಅದಕ್ಕೆ ಅದು ಹೇಳ್ತಾರೆ, ನಿನ್ನ ಜೀವನದಲ್ಲಿ ಸಾಧನೆ ಆಯಿತು ಅಂತ ನೀವು ಯಾವಾಗ ಭಾವಿಸ್ಬೋದು ಅಂತಂದರೆ, ಯಾವ ಕ್ಷಣದಲ್ಲಿ ನೀನು ನನ್ನ ಮನಸ್ಸು ಮಾಡುವಂಥದ್ದು ಮತ್ತು ನನ್ನ ದೇಹ ಮಾಡುವಂಥ ಈ ಕ್ರಿಯೆಗಳು ಸಾಕ್ಷಿ ರೂಪದಲ್ಲಿ ಆ ಪ್ರಜ್ಞೆ ಅನ್ನುವಂಥದ್ದು ನೋಡೋಕ್ಕೆ ಸಾಧ್ಯ ಆಗುತ್ತೋ, ಅದು ಪ್ರತ್ಯೇಕ, ಅದು ಮನಸ್ಸಿನ ಆಟ, ಅದು ದೇಹದ ಆಟ ಅಂತ ನೋಡೋಕ್ಕಾಗಿ ನಾನು ಏನೂ ಮಾಡ್ತಾಯಿಲ್ಲ ಅಂತ ತಿಳುವಳಿಕೆ ಆಗುತ್ತೋ, ಅರಿವು ಉಂಟಾಗುತ್ತೋ, ಆಗ ನಾವು ನಿಜವಾದ ಆತ್ಮನ ಜೊತೆಗೆ ಸತ್ಸಂಗದಲ್ಲಿ ಇದ್ದೀವಿ ಅಂತ ನಾವು ಭಾವಿಸ್ಬೇಕು. ಅಲ್ಲಿವರೆಗೂ ಪ್ರಪಂಚದ ಆಟ. ಈಗ ನಾನು ಹೇಳೋದು ಪ್ರಪಂಚದ ಆಟ, ನೀವು ಕೇಳ್ತಾ ಇರೋದನ್ನು ಕೂಡ ಪ್ರಪಂಚದ ಆಟ ಅಂತ. ಇದಕ್ಕೆ ಇನ್ನೊಂದು ಗಾದೆ ಮಾತ್ರ ಹೇಳಿ ನಾನು ಮತ್ತೆ ಇದನ್ನು ತಂದೆ ನನಗೆ ಜಾಸ್ತಿ ಹೇಳ್ತಿದ್ರು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಇದನ್ನು ನಮ್ಮ ತಂದೆ ನನಗೆ ಹೇಳ್ತಾಯಿದ್ರು. ರಾಮಕೃಷ್ಣ ಇದರಲ್ಲಿ ನಾನು ಓದ್ಕೊಂಡಿದ್ದೀನಿ. ಅವರೇನು ಹೇಳ್ತಾರೆ ಅಂದರೆ, ನಾವು ಹೇಗೆ ಕಾಪಾಡ್ಕೋಬೇಕು ಅಂತಂದರೆ, ಬಾಲ್ಯದಲ್ಲಿ ನಮಗೆ ನೋಡಿ, ಒಂದು ಸಸಿ ಇದೆ, ಆ ಮೇಕೆನೋ ಕುರಿನೋ ಎತ್ತೋ ಎಮ್ಮೆನೋ ಅದನ್ನು ತಿಂದಾಕ್ಬಿಡುತ್ತೆ. ಅದು ಹಾಗೇನಾದರೂ ಇದ್ದರೆ, ಒಂದು ವೇಳೆ ನೀವು ಆ ಸಸಿಯನ್ನು ಚೆನ್ನಾಗಿ ಅದಕ್ಕೆ ರಕ್ಷಣೆ ಕೊಟ್ಟು ಅದನ್ನು ಬೆಳೆಸಿದ್ರಿ, ನೀರು ಹಾಕಿರಿ, ಗೊಬ್ಬರ ಹಾಕಿರಿ, ಅದು ಮರ ಆಗುತ್ತೇನೆ. ಆನೆನೇ ತಗೊಂಡೋಗಿ ಕಟ್ರಿ, ಏನೂ ಆಗಲ್ಲ ಅದಕ್ಕೆ. ಆ ರೀತಿ ನಾವು ನಮ್ಮನ್ನು ಕಾಪಾಡ್ಕೋಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂದರೆ, ಚಿಕ್ಕ ಇದರಲ್ಲಿ ನಾವು ದೊಡ್ಡದಾದ ಮೇಲೆ ನಾವು ಇವಾಗ ನನಗೆ ಎಷ್ಟೋ ಸಾರಿ ಅನಿಸುತ್ತೆ, ನಾವು ಕೆಟ್ಟತನವನ್ನು ಡಾಮಿನೇಟ್ ಮಾಡೋಕ್ಕೆ, ಅಂದರೆ ನಮ್ಮ ಸಮಾಜವನ್ನು ಮೇಲ್ಗೈ ಸಾಧಿಸಲಿಕ್ಕೆ ಬಿಡ್ತಾ ಇದ್ದೀವಿ ಅಂತ ನನ್ನ ಭಾವನೆ. ಇದು ವೈಯಕ್ತಿಕವಾದಂಥ ಅಭಿಪ್ರಾಯ, ಎಲ್ಲರ ಮೇಲೆ ಇಂಪೋಸ್ ಮಾಡಲ್ಲ. ನಾನು ಪರ್ಸನಲ್ಲಾಗಿ ಏನು ಯೋಚನೆ ಮಾಡ್ತಾಯಿದ್ದೇನೆ ಅಂದರೆ, ಕೆಟ್ಟತನ ಒಳ್ಳೆಯತನವನ್ನು ಡಾಮಿನೇಟ್ ಮಾಡ್ತಾಯಿದೆ. ಒಳ್ಳೆಯವರು ನಾವು ಯಾಕಪ್ಪ ಈ ಸಮಾಜದಲ್ಲಿ ಬದುಕಬೇಕು ಅಂತ ಯೋಚನೆ ಮಾಡಿದ್ರೆ ಮುಂದೊಂದು ದಿನ ಇದು ಖಂಡಿತವಾಗೂ ಆಶ್ಚರ್ಯ ಇಲ್ಲ. ಯಾಕೆ ಅಂದರೆ ಎಲ್ಲದೂ ಕೆಟ್ಟತನ. ಯಾವ ಕೆಟ್ಟದೆ ಯಾವುದನ್ನೇ ನೋಡಿ ನೀವು, ಯಾವುದು ರೇಟ್ಗಳ ಲೆಕ್ಕದಲ್ಲಿ ತೊಗೊಳ್ಳಿ, ಜನಗಳ ಆಚಾರ ವಿಚಾರಗಳ ಲೆಕ್ಕದಲ್ಲಿ ತೊಗೊಳ್ಳಿ, ಎಲ್ಲವೂ ಕೂಡ ಯಾವುದು ಸೇವೆ ಅಂತ ಮಾಡ್ತಾಯಿದ್ರೋ ಅದೆಲ್ಲವೂ ಕೂಡ ಇವತ್ತು ಮೌಲ್ಯವಾಗಿದೆ, ಬೆಲೆ ತೆತ್ತು ನಾವು ತಗೋಬೇಕಾಗಿದೆ ಇದಕ್ಕೆ ಅಂತ. ಆಮೇಲೆ ಎಲ್ಲ ಮನೆಯೇ ನೋಡ್ರಿ, ಈಗ ಇಷ್ಟು ಜನ ಹೆಣ್ಮಕ್ಳಿದ್ದಾರೆ, ಯಾರ ಮನೆಗೆ ಫ್ರಿಡ್ಜ್ ಇಲ್ಲ ಹೇಳಿ? ಎಲ್ಲರ ಮನೆಗಿದೆ ತಾನೇ. ಮಿಕ್ಸಿ ಯಾರ ಮನೆಗಿಲ್ಲ ಹೇಳಿ? ಎಲ್ಲರ ಮನೆಗೂ ಇದೆ ತಾನೇ. ವಾಷಿಂಗ್ ಮಿಷಿನ್ ಯಾರ ಮನೆಗಿಲ್ಲ ಹೇಳಿ? ಈ ಎಲ್ಲನೂ ದೇಹಕ್ಕೆ ಎರಡೆರಡು ಮುದ್ದೆ ಉಂಡು ಮಾಡ್ತಿದ್ರು, ಬಟ್ಟೆ ಒಗಿತಿದ್ರು, ಎಲ್ಲ ಮಾಡ್ತಿದ್ರು, ಖಾರನೂ ಹರ್ಕಂತಿದ್ರು, ಗುಂಡು ಕಲ್ಲೂ ಮಾಡ್ತಿದ್ರು. ಈ ಶಕ್ತಿ ಆಹಾರ ತಿನ್ನೋದ್ರಿಂದ ಏನು ಬರ್ತಾಯಿತ್ತೋ ಅದು ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕ್ ಎನರ್ಜಿ. ಇವತ್ತು ಈ ಶಕ್ತಿಯನ್ನೇ ನಾವು ವಿದ್ಯುತ್ ಶಕ್ತಿಯಾಗಿ ಬಳಸಿ ಅದರ ಮುಖಾಂತರ ನಮ್ಮ ಕೆಲಸಗಳನ್ನು ಮಾಡ್ಕೊತಾ ಇದ್ವಿ. ನಾವು ತೊಂದರೆಯನ್ನು ಅನುಭವಿಸ್ತಾ ಇದ್ವಿ. ಯಾಕೆ ತೊಂದರೆ ಅನುಭವಿಸ್ತೀವಿ ಅಂದರೆ, ಇವತ್ತು ಹಿಂದಕ್ಕೆ ಮಾಡೋ ಕೆಲಸ ಎಲ್ಲ ಮಾಡಿರಿ, ನೀವು ದೀರ್ಘಾಯುಗಳಾಗೇ ಇರ್ತೀರ. ಅದಕ್ಕೆ ಹೀಗೆ
ಸೊ ಯಾವ ಶಕ್ತಿ, ಅದಕ್ಕೆ ಹೇಳೋದು, ಚೆನ್ನಾಗಿ ಉಣ್ಣೋ, ನೀನು ಒಂದು ತಟ್ಟಿ ಸಗಣಿ ಎತ್ತಬೇಕಣೋ, ಒತ್ಕೊಂಡು ಹೋಗ್ಬೇಕಣೋ, ಚೆನ್ನಾಗಿ ಉಣ್ಣೋ ರಾಗಿ ಮುದ್ದೆನ, ಹಾಗಾದರೆ ನೀನು ಗಡ್ಸಾಗಿರ್ತೀಯ, ನೀನು ಗಂಡ್ಸ್ ಥರ ಇರಬೇಕು ಅಂತ ಹೇಳ್ತಾ ಇದ್ದರು. ಇವತ್ತು ಅದೆಲ್ಲ ನಶಿಸಿ ಹೋಗಿದೆ. ಸೊ ನಾವು ಇನ್ನೊಂದು ಟೆಕ್ನಾಲಜಿಯನ್ನು ನಮ್ಮ ಜೀವನದಲ್ಲಿ ನಮ್ಮ ಆವರಿಸಿಬಿಟ್ಟಿದೆ. ಅದಕ್ಕೆ ಅಂದರೆ ಯಾರ ಮನೆಯಲ್ಲಾದರೂ ಹೋಗಿ ಒಂದು ಫ್ರಿಡ್ಜ್ ಕಾಣ್ತೀವಿ, ಒಂದು ವಾಷಿಂಗ್ ಮಿಷಿನ್ ಕಾಣ್ತೀವಿ, ಒಂದು ಮಿಕ್ಸಿ ಕಾಣ್ತೀವಿ, ಒಂದು ಟಿ ವಿ ಕಾಣ್ತೀವಿ. ಅಂದರೆ ಟೆಕ್ನಾಲಜಿ ಈಸ್ ಡಾಮಿನೇಟಿಂಗ್ ಅಸ್. ಅಂದರೆ ಯಂತ್ರತಂತ್ರ, ನಮ್ಮ ಬುದ್ಧಿಯಿಂದನೇ ಉಂಟಾಗಿರುವಂತಹ ಯಂತ್ರತಂತ್ರಗಳು ನಮ್ಮ ಬದುಕೆಲ್ಲ ಯಾಂತ್ರಿಕವಾಗಿದೆ, ನೈಸರ್ಗಿಕವಾಗಿ ಇಲ್ಲ. ಇಟ್ಸ್ ನಾಟ್ ವೆರಿ ನ್ಯಾಚುರಲ್. ಸ್ವಾಭಾವಿಕವಾಗಿ ಹೆಂಗಿರಬೇಕು ಹಂಗಿಲ್ಲ. ಅದು ತುಂಬ ಕೃತಕವಾಗಿ ನಾವು ಜೀವನ ಮಾಡ್ತಾಯಿದ್ವಿ. ಅದರಿಂದ ನಮ್ಮ ಬಾಲ್ಯದಲ್ಲಿ ನಾವು ಏನು ಮಾಡ್ತಾಯಿದ್ವೋ, ಓಡಾಡಬೇಕು 4 ಕಿಲೋಮೀಟ್ರ್, ನೆಂಟರಿಷ್ಟು ಊರಿಗೆ ಹೆಂಗೆ ಹೋಗ್ತಿದ್ರು. ಕಾನ್ಬೆಳ್ಳಿ ಅಂತ ಒಂದು ಊರಿತ್ತು, ಇದೆ ಈಗಲೂ ಕೂಡ ಇದೆ, ಕಿಟ್ದಾಳ ಹತ್ರ. ಅಲ್ಲಿ ನಮ್ಮ ನೆಂಟರಿದ್ದರು. ಒಬ್ಬರು ಅಂದಾನಜ್ಜ ಅಂತ, ಅವ್ರ ಕಂಚಿ ದೇವರು ಮಾಲೆ ಹಾಕಿತ್ತಂತೆ ಇದಕ್ಕೆ. ನೀನು ಅನ್ನದಾನ ಅನ್ನದಾನ ಮಾಡ್ತೀಯ ಅಂತ 7-8 ಜನ ಅವ್ರ ಸಂಬಂಧಿಕರು ನಮ್ಮೂರಿಂದ ಹೋಗಿ 15 ದಿನ ಅಲ್ಲಿದ್ದು ಕಣಸುಗ್ಗಿ ಮಾಡಿಕೊಟ್ಟು ಬರೋರು. ಅಷ್ಟು ಸಂಬಂಧ ಅಷ್ಟು ಮಧುರವಾಗಿತ್ತು. ಅಲ್ಲೇ ಮಲಗೋರು, ಅಲ್ಲೇ ಇರೋರು, ಅದನ್ನೆಲ್ಲ ಹುಲ್ಲು ತುಳಿಸ್ಕೊಡೋರು, ರಾಗಿ ಏನೇನು ಕಣಸುಗ್ಗಿ ಮಾಡಬೇಕೋ ಅದೆಲ್ಲ ಮಾಡಿಕೊಟ್ಟು ಸಂತೋಷವಾಗಿ ಊರಿಗೆ ಬರೋರು. ಆವಜ್ಜ ಹಳಸಿನಕಾಯಿ ಬಿಟ್ಟರೆ ಮೊದಲಿಗೆ ಹರಳಮ್ಮಗೆ ಮಂಗಳಾರತಿ ಮಾಡಿಸ್ಬೇಕು. ಅದಕ್ಕೆ ನೈವೇದ್ಯ ಆದಮೇಲೆ ಅಲ್ಲಿ ಹಂಚಿ ಊರಿನಲ್ಲಿ ಸಂಬಂಧಿಕರಿಗೆಲ್ಲ ಹಂಚಿ ಆಮೇಲೆ ಅಲ್ಲಿ ಅವ್ರು ತಿಂತಾಯಿದ್ರು. ಈ ಬಾಂಧವ್ಯವನ್ನು ನಾವು ಎಲ್ಲಿ ಕಳ್ಕೊಂಡಿದ್ವಿ, ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ. ಆ ಬಾಂಧವ್ಯಗಳನ್ನು ನಾವು ತುಂಬ ಬಲವಾಗಿ ಇಟ್ಕೋಬೇಕಾಗುತ್ತೆ ಅಂತ ಹೇಳಿ, ಬಹುಶಃ ನಾನು ಇವತ್ತು ಇಷ್ಟು ವಿಷಯಗಳನ್ನು ನ್ಯಾಯದ ಬಗ್ಗೆ, ಸತ್ಯದ ಬಗ್ಗೆ ಹೇಳಬೇಕು ಅಂತ ಯೋಚನೆ ಮಾಡಿದ್ದೆ. ತೃಪ್ತಿಯ ಬಗ್ಗೆ ಯೋಚನೆ ಮಾಡಬೇಕು, ಸರಿಯಾದಂಥ ತಿಳುವಳಿಕೆ ನಮಗಿರಬೇಕು ಅಂತ ಹೇಳಿದೆ. ಕಾಯಕವೇ ಕೈಲಾಸ ಅನ್ನೋದ್ರ ಬಗ್ಗೆ ಹೇಳಬೇಕು ಅಂತ, ನಮ್ಮ ಕೆಲಸಕ್ಕಿಂತ ನಮ್ಮ ಮಾತಿಗಿಂತ ನಾವು ಮಾಡುವಂಥ ಕೆಲಸವೇ ಶ್ರೇಷ್ಠ ಅನ್ನುವಂಥದ್ದು ಹೇಳಿದೆ. ತಾಯಿಯ ಬಗ್ಗೆ ಮನೆ ಮೊದಲೇ ಪಾಠಶಾಲೆ, ಜನನಿ ತಾನೇ ಮೊದಲೇ ಗುರು ಹೇಳಬೇಕು ಅಂತ ಇಷ್ಟ ಇತ್ತು. ಎಲ್ಲ ಹೇಳಿದ್ದೀನಿ. ಇದು ಕೊನೆ ಅಲ್ಲ, ಇದು ಬಿಗಿನಿಂಗೂ ಅಲ್ಲ. ಗಾದೆಗಳು ಇನ್ನೂ ಸಾವಿರ ಥರ ಇದ್ದಾವೆ, ಚಿಕ್ಕದಾಗಿರುತ್ತೆ. ಆದರೆ ನಮ್ಮ ಬದುಕಿಗೆ ಮಾರ್ಗದರ್ಶನ ಕೊಡುತ್ತೆ, ಸರಿಯಾದ ದಿಕ್ಕು ದಶೆಗಳು. ಯಾಕೆ ಅಂದರೆ ಗಾದೆಗಳು ನಮ್ಮ ಜೀವನದ ಅನುಭವಗಳು. ವೇದ ಸುಳ್ಳಾಗ್ಬೋದು, ಗಾದೆ ಎಂದೂ ಸುಳ್ಳಾಗಲ್ಲ. ಆದ್ದರಿಂದ ಆತ್ಮೀಯ ಬಂಧುಗಳೇ, ಇನ್ನೂ ಹೆಚ್ಚು ಗಾದೆಗಳನ್ನು ನೀವು ಕಲ್ತ್ಕೊಳ್ಳಿ ಅಂಥೇಳಿ ಕೊಟ್ಟ ಅವಕಾಶಕ್ಕಾಗಿ ಗೌರವಪೂರ್ವಕವಾಗಿ ನಮಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.